ನೀವು ಲೆಫ್ಟಾ ರೈಟಾ ಸರ್? ನಾನು ಎರಡು ಕೈಯಲ್ಲಿ ಬರೀತೀನಿ. ರವಿ ಹೆಗ್ಡೆ ಸರ್ ಕಾಲ್ ಮಾಡಿದ್ರು ಸರ್. ಒಂದು ಪ್ರಶ್ನೆ ಕೇಳಿ ಅವರು, ಅವ್ರ ಪರ್ಫಾರ್ಮೆನ್ಸ್ ಏನೋ ಪ್ರಾಬ್ಲಮ್ ಇದೆ ಕನ್ನಡಪ್ರಭದಲ್ಲಿ. ಕನ್ನಡಪ್ರಭ ಆಫೀಸಿಗೆ ಬಂದು ಪುಸ್ತಕ ಬರ್ಕೊಂಡು ಕೂತಿರ್ತಾರೆ ಅಂತ. ಅಲ್ಲಿ ನನಗೆ ಪುಸ್ತಕ ಬರೆಯೋದಕ್ಕೆ ಸಂಬಳ ಕೊಡೋದು ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ತನಕ. ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಒಂದು 3 ಸುಳ್ಳು ಹೇಳಿ ಸರ್, ನಿಮ್ಮ ವೈಫ್ ಬಗ್ಗೆ. ಅವರು ನಾನು ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡು ನನ್ನ ಮದುವೆ ಆದರು. ಎರಡನೇದು, ನಾನು ಒಂದು ಮಹತ್ವದ ಕೃತಿ ಬರೀತೀನಿ ಅಂತ ಅವ್ರು ಇನ್ನೂ ಕಾಯ್ತಾ ಇದ್ದಾರೆ. ಆಮೇಲೆ ಜನ ನನ್ನನ್ನು ಮೆಚ್ಚೋದು ನನ್ನ ಪುಸ್ತಕಗಳನ್ನು ನೋಡಿ ಅಂದ್ಕೊಂಡಿದ್ದಾರೆ. ನಾನು ಐ ಹೇಟ್ ಮೈ ವೈಫ್ ಅಂತ ಬುಕ್ ಬರೀಲಿಕ್ಕೆ ಕೂತಾಗ ಅವಳಿಗೆ ಫಸ್ಟಿಗೆ ಹೇಳಿದ್ದು ನಾನು. ಅವಳು ಹೇಳಿದ್ಲು, ಇದು ಬುಕ್ ಓಡಲ್ಲ, ಇದು ಯಾವ ಗಂಡಸು ತಗೊಳ್ಳಲ್ಲ ಅಂದರು. ಬಟ್ ಎಲ್ಲ ಹೆಣ್ಣುಮಕ್ಕಳು ತಗೊಂಡ್ರು, ಬಿಕಾಸ್ ದೇ ವಾಂಟ್ ಟು ನೋ ವೈ ಹರ್ ಹಸ್ಬೆಂಡ್ ಹೇಟ್ಸ್ ಹರ್ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ನಾರಾಯಣ ಅಂತ. ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಂದು. ENT ಅಂದರೆ ಎಂಟರ್ಟೈನ್ಮೆಂಟು ಶಾರ್ಟ್ ಫಾರ್ಮು. ಮೊದಲನೇದಾಗಿ ನನಗೆ ಇಷ್ಟು ಬಿಲ್ಡಪ್ ಕೊಟ್ಟು ಮರ್ಯಾದೆ ಕೊಟ್ಟು ಇಲ್ಲಿ ಕರೆಸಿರೋದೆ ನನಗೊಂಥರ ಭಯ ಆಗ್ತಿದೆ. ಯಾಕಂದರೆ ಇವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋದು ನಮಗೊಂಥರ ಮುಜುಗರ. ಅಂದರೆ ನೀವು ಆ ಥರ ತಿಳ್ಕೊಂಡಿದ್ದು ಮುಜುಗರ ಅಲ್ಲ. ಅವ್ರು 100 ಪುಸ್ತಕ ಬರೆದಿದ್ದಾರೆ, ನಾವು 1-2 ಲೈನು ಬರೆದಿಲ್ಲ. ಹಾಗಾಗಿ ನಾನು ಅವ್ರು ಕೇಳಿದಾಗಲೂ ನಾನು ಹೇಳಿದೆ ಎಲ್ಲಿಂದ ಎಲ್ಲಿಗೆ ಸರ್ ಸಂಬಂಧ ಇದು ಅಂತ. ಆದರೂ ನನಗೆ ಅವಕಾಶ ಕೊಟ್ಟರು, ಧನ್ಯವಾದ ಸರ್ ನಿಮಗೆ ಮೊದಲನೇದಾಗಿ. ಮತ್ತು ಹುಟ್ಟುಹಬ್ಬದ ಮಾರನೇ ದಿನದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಭಗವಂತ ಆಲ್ರೆಡಿ ಸರಸ್ವತಿ ಕೊಟ್ಟಿದ್ದಾನೆ, ಲಕ್ಷ್ಮಿ ನೆಮ್ಮದಿ ಎಲ್ಲ ನೀವೆಲ್ಲ ಹೋದರೂ ಒಟ್ಟಿಸ್ಕೊಂಡು ಬರಲಿ. 100 ಪುಸ್ತಕ ಬರೆದಿದ್ದೀರಾ, ಇನ್ನೂ ದುಡ್ಡು ಜಾಸ್ತಿ ಬರಲಿ ಸರ್ ನಿಮಗೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋವರೆಗೂ ಬೆಳೀರಿ ಅಂತ ಹಾರೈಸ್ತಾ, ಸಾಲ ಕೊಟ್ಬಿಟ್ಟು ಸಾಲ ಮನ್ನಾ ಮಾಡೋಷ್ಟು ಬೆಳೀರಿ ಸರ್. ಧನ್ಯವಾದ. ನಮ್ಮ ಕಾರ್ಯಕ್ರಮದಲ್ಲಿ, ನನ್ನ ENT ಕ್ಲಿನಿಕ್ನಲ್ಲಿ ಯಾವುದು ಟೇಕ್ ಅವೇ ಇರೋದಿಲ್ಲ. ನೋಡಿದವ್ರಿಗೆ ಸುಮ್ಮನೆ ಟೈಮ್ ಪಾಸ್ ಆಗಬೇಕು ಅಂತ ಯಾವುದು ಸೀರಿಯಸ್ ಪ್ರಶ್ನೆಗಳನ್ನು ನಾನು ಕೇಳಲ್ಲ. ನಿಮಗೆ ಪ್ರಶ್ನೆಗಳು ನಾನು ಇವರಿಗೆ ಕೇಳಿದಾಗ ಏನು ಇಂಥ ಸಿಲ್ಲಿ ಪ್ರಶ್ನೆಗಳೆಲ್ಲ ಕೇಳ್ತಿದ್ದಾನೆ ಅಂತ ಅನಿಸಿದ್ರೆ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಆ ಥರ ಸಿಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಸೊ ಹಾಗಾಗಿ ಮೊದಲೇ ನಿಮಗೆ ಡಿಸ್ಕ್ಲೈಮರ್ ಹಾಕ್ಬಿಟ್ಟಿದ್ದೀನಿ. ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ಕಾರ. ಒಂದು ಹಿಂಟ್ ಕೊಟ್ಬಿಡ್ತೀನಿ. ನನ್ನ ಹೆಂಡತಿ ಇಲ್ಲೇ ಇದ್ದಾರೆ. ತಮ್ಮ ಗಮನದಲ್ಲಿಟ್ಟುಕೊಂಡು ತಾವು ಆರೋಗ್ಯ ನೆಮ್ಮದಿ ಅಂತೆಲ್ಲ ಹೇಳಿದ್ರಲ್ಲ, ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಎಲ್ಲಿದ್ದಾರೆ ಸರ್ ಒಂದ್ಸಲಿ? ಮೇಡಮ್ ಎಲ್ಲಿದ್ದೀರಾ ಮೇಡಮ್? ಓ ನಮಸ್ಕಾರ ಮೇಡಮ್, ಹೇಗಿದ್ದೀರಾ ಮೇಡಮ್? ಅಲ್ಲ, ಇವ್ರ ಜೊತೆ ಹೇಗಿದ್ದೀರಾ ಅಂತ. ಲೈಫ್ ಈಸ್ ಬ್ಯೂಟಿಫುಲ್ ಅಂತಲೂ ಬರೀತಾರೆ, ಐ ಹೇಟ್ ಮೈ ವೈಫ್ ಅಂತಲೂ ಬರೀತಾರೆ ಇವರು. ಹೆಂಗೆ ಸಾಧ್ಯ ಸರ್ ನೀವು? ಅಲ್ಲ, ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಅಮ್ಮ ಅಮ್ಮ ಅಂದರೆ ನೀವೇನು ಪುಸ್ತಕ ಅಂತಿದ್ರಂತೆ, ಹೌದಾ? ಪುಸ್ತಕ ನಾನು ಹುಟ್ಟಿದ ಮೇಲೆ ಹುಟ್ಟಿತೋ ಅಥವಾ ಪುಸ್ತಕ ಹುಟ್ಟಿದ ಮೇಲೆ ನಾನು ಹುಟ್ಟಿದ್ನೋ ಅದು ಗೊತ್ತಾಗ್ತಿಲ್ಲ. ಸರ್, ಮೊದಲನೇದಾಗಿ ನಮ್ಮ ಚಾನಲ್ನಲ್ಲಿರೋ ಒಂದು ಸೆಗ್ಮೆಂಟ್ನ ಮಾತ್ರ ಇಲ್ಲಿ ತರೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ನಲ್ಲಿ ನಾನು ಯಾವುದೇ ಗೆಸ್ಟ್ನ ಕರೆಸಿದ್ರು ಮೊದಲನೇ ಸೆಗ್ಮೆಂಟೇ ನೀವು ಕೇಳಬಾರ್ದು, ನಾವು ಹೇಳಬಾರ್ದು ಅಂತ. ನಿಮ್ಗೆ ಏನೇನು ಕೇಳಬಾರ್ದು ಹೇಳ್ಬಿಡಿ, ಅದನ್ನು ಬಿಟ್ಟು ಬೇರೆ ಕೇಳ್ತೀನಿ ಅಂತ. ನನಗೆ ಸಾಲ ಕೇಳಬಾರ್ದು. ಸಾಲ ಕೇಳಬಾರ್ದು, ಹಾಂ, ಓಕೆ. ಇನ್ನೇನಾದ್ರು ಕೇಳ್ಬೋದು. ಅಂದರೆ ನೀವು 100 ಪುಸ್ತಕಗಳನ್ನು ಬರೆದಿರೋರು, ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತೀರಾ, ಅನೇಕ ಸಂದರ್ಶನಗಳಲ್ಲಿ ಭಾಗವಹಿಸಿರ್ತೀರಾ. ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ಯಾವ್ಯಾವ ಪ್ರಶ್ನೆಗಳು ತುಂಬ ರಿಪೀಟ್ ಆಗಿದೆ ಅಥವಾ ಮತ್ತೆ ಹೇಳಿದ್ದೇ ಹೇಳಬೇಕಾ ಅನ್ಸೋವಂಥದ್ದು ಯಾವುದಾದ್ರೂ ಇದೆಯಾ? ನಮ್ಮದು ಲವ್ ಲೈಫ್. ನಾನು ಹೆಂಗೆ ನೀನು ಜ್ಯೋತಿಯನ್ನು ಮದುವೆ ಹೆಂಗೆ ಇವ್ರ ಜೊತೆ ಇದ್ರಿ ಅಂತ ಕೇಳಿದ್ರಲ್ಲ, ಹೆಂಗೆ ಅವ್ರನ್ನ ಹುಡುಕಿದ್ರಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಜೋಗಿ ಹೇಗಾದಿ ಅಂತ ಕೇಳ್ತಾರೆ. ಇದೆಲ್ಲ ಜಗತ್ತಿಗೆ ಗೊತ್ತಿದೆ. ಎಷ್ಟು ಸಲ ಹೇಳಿದ್ರು ಸತ್ಯ ಅದೇ ಹೇಳಬೇಕಾಗುತ್ತೆ, ಸತ್ಯ. ಇಲ್ಲ, ನಮಗೆ ಗೊತ್ತಾಗಿದೆ ಸರ್. ಫಸ್ಟ್ ಜೋಗಿ, ಆಮೇಲೆ ಜೋಗಯ್ಯ, ನೆಕ್ಸ್ಟ್ ಜಮೀಲ್ ಅಂತ ಏನೋ ಬರ್ತಿದ್ಯಂತೆ ಸಿನಿಮಾ. ಸೊ ಅದೊಂದು ಬೇಡ, ಏನು ಬೇಕಾದ್ರೆ ಕೇಳ್ಬೋದು. ಓಕೆ. ಆಮೇಲೆ ಇದು ಸಂಬಳ ಎಷ್ಟು ಇತ್ಯಾದಿ ಬೇಡ. ವಯಸ್ಸಾಯ್ತು ಅದೆಲ್ಲ ಬೇಡ ಅಂತ. ಇಲ್ಲ, ನಿನ್ನೆ ರವಿ ಹೆಗ್ಡೆ ಸರ್ ಕಾಲ್ ಮಾಡಿದ್ರು ಸರ್. ಒಂದು ಪ್ರಶ್ನೆ ಕೇಳಿ ಅವರು, ಅವ್ರ ಪರ್ಫಾರ್ಮೆನ್ಸ್ ಏನೋ ಪ್ರಾಬ್ಲಮ್ ಇದೆ ಕನ್ನಡಪ್ರಭದಲ್ಲಿ. ಕನ್ನಡಪ್ರಭ ಆಫೀಸಿಗೆ ಬಂದು ಪುಸ್ತಕ ಬರ್ಕೊಂಡು ಕೂತಿರ್ತಾರೆ ಅಂತ. ಅಲ್ಲಿ ನನಗೆ ಪುಸ್ತಕ ಬರೆಯೋದಕ್ಕೆ ಸಂಬಳ ಕೊಡೋದು ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ತನಕ. ಏನಾದರೂ ಹೊಸ ಆರ್ಡ್ರ್ ಬಂದರೆ ಬಿಡ್ತೀನಿ. ಓಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜೇಶ್ ಶೆಟ್ಟಿ ಅವರು ಕೂಡ ಇರ್ತಾರೆ. ಕೆಲವೊಂದು ಪುಸ್ತಕದ ಕುರಿತಾಗಿ ಹಾಗೂ ಜೋಗಿ ಸರ್ನ ಲೇಖನದ ಕುರಿತಾಗಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಮಧ್ಯ. ಜೊತೆಗೆ ನಾವು ಇಲ್ಲಿ ನಮ್ಮ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ. ಸರ್, ಇನ್ನೊಂದು ಪ್ರಶ್ನೆ, ನೀವು ಲೆಫ್ಟಾ ರೈಟಾ ಸರ್? ಅದನ್ನು ನೀವು ಹೇಳಬೇಕು ಅಂತ ನನ್ನ ಆಸೆ. ಅಲ್ಲ, ಬರೆಯೋದು ನೀವಲ್ವಾ ಸರ್? ಯಾವ ಹ್ಯಾಂಡಲ್ ಬರೀತೀರಾ ಅಂತ ಕೇಳಿದೆ ನಾನು. ನಾನು ಎರಡು ಕೈಯಲ್ಲಿ ಬರೀತೀನಿ, ಬಿಕಾಸ್ ಐ ರೈಟ್ ಇನ್ ಕಂಪ್ಯೂಟರ್. ಐ ಯೂಸ್ ಬೋತ್ ಹ್ಯಾಂಡ್ಸ್. ಫಿಂಗರ್ಸ್ ನೀವು. ಹೌದು. ಓಕೆ.
ನಾನು ಕೆಲವೊಂದು ಪುಸ್ತಕಗಳನ್ನು ಓದಿದೆ ಸರ್. ಅಲ್ಲಿ ನೋಡ್ತಾ ಇದ್ದೆ, ಅಂದು ಮುಂಚೆನೇ ಗೊತ್ತಿತ್ತು ಕೆಲವೊಂದು ನಿಮ್ಮ ಬಗ್ಗೆ. ಮಗಳಿಗೆ ಬರೆಯದ ಪತ್ರಗಳು ಅಂತ, ನೀವು ಅವರಿಗೆ ಪತ್ರ ಬರೆದ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಒಂದು ಪುಸ್ತಕ ಯಾಕೆ ಬರೆದ್ರಿ ಅದ್ರ ಬಗ್ಗೆ ಅಂತ. ಮಗಳಿಗೆ ಬರೆದ ಪತ್ರಗಳು ಅಂತ ಅದನ್ನು ಬರೆದಿದ್ದೆ. ಆಮೇಲೆ ಬರೆದಿರಲಿಲ್ಲ, ಸುಳ್ಳು ಯಾಕೆ ಹೇಳಬೇಕು ಅಂತ ಬರೆಯೋದ ಅಂತ ಮಾಡಿದೆ. ಬಟ್ ಅವಳಿಗೆ ಬರೆದ್ರೆ ಅವಳು ಓದಲ್ಲ. ನಾನು ಒಂದು ಪುಸ್ತಕನ ಅವಳು ಓದಿಲ್ಲ. ಹೀಗಾಗಿ ಓದುವ ಮಗಳು ಬೇರೆ ಇದ್ದಾರೆ. ಸೊ ಅವಳಿಗೋಸ್ಕರ ಬರೆದಿದ್ದು. ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದುವವರಿಗಿಂತ ಪುಸ್ತಕ ಬರೆಯುವವರ ಸಂಖ್ಯೆ ಹೆಚ್ಚಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಬಹಳ ದೊಡ್ಡ ಬೆಳವಣಿಗೆ ಅಂತ. ಯಾಕಂದರೆ ಒಬ್ಬ ಪುಸ್ತಕ ಬರೆಯುವವನು ಇನ್ನೊಬ್ಬನ ಪುಸ್ತಕವನ್ನು ಓದ್ತಾನೆ ಇಲ್ಲ, ಗೊತ್ತಿಲ್ಲ, ಓದಿದ್ದೀನಿ ಅಂತ ಹೇಳ್ತಾನೆ. ಯಾಕಂದರೆ ಅವನ ಪುಸ್ತಕ ಓದಲಿ ಅಂತ. ಹೀಗಾಗಿ ಒಂದು 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 ಕಮ್ಯುನಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾವೆಲ್ಲ ಪುಸ್ತಕ ಬರೆಯೋರು ಒಂದು ಕಡೆ ಸೇರಿದರೆ ನಮ್ಮದೇ ಒಂದು ದೊಡ್ಡ ಗುಂಪಾಗುತ್ತಲ್ಲ. ಹೀಗೆ ಒಂದು ಗ್ಯಾಂಗ್ ಕಟ್ಕೊಂಡು ಓಡಾಡ್ಬೋದು. ಓಕೆ, ಕೆಲವರು ಕೇಳ್ತಾರೆ ಸರ್, ನಿಮ್ಮ ಈ 100 ಪುಸ್ತಕಗಳಲ್ಲಿ ನಿಮ್ಮ ಫೇವರೇಟ್ ಪುಸ್ತಕ ಯಾವುದು ಅಂದಿದ ತಕ್ಷಣ ಒಂದು ಆನ್ಸರ್ ಬರುತ್ತೆ, 100 ನನ್ನ ಮಕ್ಕಳಿದ್ದಂಗೆ, ಈ ಥರ ಏನೇನೋ ಬರುತ್ತೆ. ಅದು ಬಿಟ್ಟು ಬೇರೆ ಉತ್ತರ ಏನಾದ್ರು ಕೊಡ್ಬೋದಾ ನೀವು? ನಿಮ್ಮ ಇಷ್ಟದ ಪುಸ್ತಕ ಯಾವುದು ಅಂದರೆ? ಅದು ಕಾಮನ್ ಉತ್ತರ ಆದರೆ ಚೆಕ್ ಬುಕ್ಕು. ಅದು ಬಿಟ್ಟರೆ ಯಾವುದು ಜಾಸ್ತಿ ಸಂಭಾವನೆ ತಂದು ಕೊಟ್ಟಿದ್ದು ಅದು. ಅಂದರೆ ಸುಮಾರು ನಾನು ಅಂಕಿತಾ ಪ್ರಕಾಶ್ ಅವ್ರು ಹೇಳಿದರು 120 ಪುಟಗಳಿಗಿಂತ ಜಾಸ್ತಿ ಬರಿಬೇಡಿ ಅಂತೇಳಿ. ಜಮೀಲ್ ಹೇಳಿದರು 300 ಪುಟಕ್ಕಿಂತ ಕಡಿಮೆ ಬರಿಬೇಡಿ ಅಂತೇಳಿ. ಸೊ ಈಗ ಅದು ಒಂಥರ ಬ್ಯಾಲೆನ್ಸ್ ಮಾಡಿ ನಾನು ಸಾಮಾನ್ಯವಾಗಿ 260 ಪುಟದಷ್ಟು ತನಕ ಬರಿತೀನಿ. 260 ಪುಟ ಬರೆದ್ರೆ ಸ್ವಲ್ಪ ಜಾಸ್ತಿ ಸಂಭಾವನೆ ಬರುತ್ತೆ. ಓಕೆ, ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಒಂದು 3 ಸುಳ್ಳು ಹೇಳಿ ಸರ್, ನಿಮ್ಮ ವೈಫ್ ಬಗ್ಗೆ. ಇದು ಭಾಳ ಕಷ್ಟ ಇದೆ ಹೇಳೋದು. ಯಾಕಂದ್ರೆ 100 ಹೇಳ್ಬೋದು, ಬೆಸ್ಟ್ 3 ಅಂತ ಹೇಳಿದರೆ ಕಷ್ಟ ಆಗೋದು. ಏನಂದರೆ, ಒಂದು, ಅವರು ನಾನು ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡು ನನ್ನ ಮದುವೆ ಆದರು. ಎರಡನೇದು, ನಾನು ಒಂದು ಮಹತ್ವದ ಕೃತಿ ಬರೀತೀನಿ ಅಂತ ಅವ್ರು ಇನ್ನೂ ಕಾಯ್ತಾ ಇದ್ದಾರೆ. ಆಮೇಲೆ ಜನ ನನ್ನನ್ನು ಮೆಚ್ಚೋದು ನನ್ನ ಪುಸ್ತಕಗಳನ್ನು ನೋಡಿ ಅಂದ್ಕೊಂಡಿದ್ದಾರೆ. ಇದು 3 ಸುಳ್ಳು. ಓಕೆ, 3 ನಿಜ ಹೇಳಿ ಸರ್. ಹೆಂಡತಿ ಬಗ್ಗೆನಾ? ಹೌದು. ರಾತ್ರಿ ಊಟ ಬೇಕಲ್ವ ಸರ್? ಸರ್, ರಾತ್ರಿ ನನ್ನ ಮನೇಲಿ ಊಟ ಮಾಡಲ್ಲ. ಹೌದಾ? ಹಾಂ, ಅಟ್ಲೀಸ್ಟ್ 2 ಹೇಳಿ. 2 ಹೇಳ್ಬೋದು. ಹೆಂಡತಿ ಬಗ್ಗೆ ನಿಜ ಹೇಳಬೇಕಂದ್ರೆ ಐ ಹೇಟ್ ಮೈ ವೈಫ್ ಒಂದು. ಯಾಕಂದರೆ ಎರಡನೇದೇನೆಂದರೆ ಶಿ ನೋಸ್ ವೈ ಐ ಹೇಟ್ ಮೈ ವೈಫ್ ಅಂತ. ಆದರೆ ನಾನು ಐ ಹೇಟ್ ಮೈ ವೈಫ್ ಅಂತ ಬುಕ್ ಬರೀಲಿಕ್ಕೆ ಕೂತಾಗ ಅವಳಿಗೆ ಫಸ್ಟಿಗೆ ಹೇಳಿದ್ದು ನಾನು. ಅವಳು ಹೇಳಿದ್ಲು, ಇದು ಬುಕ್ ಓಡಲ್ಲ, ಇದು ಯಾವ ಗಂಡಸು ತಗೊಳ್ಳಲ್ಲ ಅಂದರು. ಬಟ್ ಎಲ್ಲ ಹೆಣ್ಣುಮಕ್ಕಳು ತಗೊಂಡ್ರು, ಬಿಕಾಸ್ ದೇ ವಾಂಟ್ ಟು ನೋ ವೈ ಹರ್ ಹಸ್ಬೆಂಡ್ ಹೇಟ್ಸ್ ಹರ್ ಅಂತ. ಏನಕ್ಕೆ ಹೇಟ್ ಮಾಡ್ತಿರ್ಬೋದು ಇವನು ಅಂತ ತಿಳ್ಕೊಳ್ಳೋಣ ಅಂತ. ಹಾಗಾಗಿ ಅದು ಮಾರಾಟ ಆಯಿತು. ಜೀವನದಲ್ಲಿ ಹೆಂಡತಿಯನ್ನು ಪ್ರೀತಿಸುವುದು ಅವಶ್ಯಕತೆನ ಅನಿವಾರ್ಯತೆನ ನಿಮ್ಮ ಪ್ರಕಾರ? ಸಂಪ್ರದಾಯ. ಯಾರ ಹೆಂಡತಿನ ಪ್ರೀತಿಸ್ತೀನಿ ಅನ್ನೋದು ಮುಖ್ಯ ಆಗತ್ತೆ ಅಂತ. ನೋ ಕಮೆಂಟ್ಸ್. ಆಲ್ರೆಡಿ ಡಿಸ್ಕ್ಲೈಮರ್ ಕೊಟ್ಟಿದ್ದೀರಲ್ಲ ಸರ್, ಐ ಹೇಟ್ ಮೈ ವೈಫ್ ಅಂತ. ಹಂಗೆಲ್ಲ ಹೇಳೋಕ್ಕಾಗಲ್ಲ. ಇದು ಏನಾಗಿರುತ್ತೆ ಅಂದರೆ, ಆರಂಭದಲ್ಲಿ ಒಂದು ಧೈರ್ಯ ಇರುತ್ತೆ, ಇನ್ನೊಂದು ಮದುವೆ ಆಗ್ಬೋದು ಅಂತ. ಅದು ಕ್ರಮೇಣ ನಶಿಸುತ್ತಾ ಬರೋ ಹೊತ್ತಲ್ಲಿ ಇರುವ ಸೊತ್ತುಗಳನ್ನು ಮತ್ತು ಇರುವ ಸಂಪತ್ತುಗಳನ್ನು ಮತ್ತು ಇರುವ ಭಾಗ್ಯಗಳನ್ನು ಕಾಪಾಡ್ಕೋಬೇಕು. ಅದಕ್ಕೆ ಹೇಳಿದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಿನ್ನೆ ಒಬ್ಬರು ಫೋನ್ ಮಾಡಿದರು, ಶಾಸಕರು. ಅವ್ರು ಫೋನ್ ಮಾಡಿ ಹೇಳಿದರು, ನಿಮ್ಗೊಂದು ಆನೆ ಕೊಡ್ತೀನಿ, ಸಾಕ್ತೀರಾ ಅಂತ. ನಾನು ಮನೆಯಲ್ಲೇ ಒಂದು ಆನೆ ಇದೆ ಅಂತ ನಾನು ಹೆಂಡ್ತಿ ಹೇಳಿದ್ರು. ನಾನು ಲೌಡ್ ಸ್ಪೀಕರ್ಗೆ ಹಾಕಿದೆ, ಮನೆಯಲ್ಲೇ ಇದೆ ಸರ್ ಅಂತ ಹೇಳಿದರು. ಇದೆಲ್ಲ ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಅಂತ. ಅದು ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದರು. ಸರಿ, ನೋಡ್ಕೊತೀರಿ ಅಂದೆ. ಸೊ ಹೀಗಾಗಿ ಇದೆರಡು ಭಾಳ ಮುಖ್ಯ. ಈಗ ಇದೇನು ಸರ್, ಇಬ್ಬರು ನೀವು ಮತ್ತು ಜಮೀಲ್ ಅವರು ಒಂದೇ ಶರ್ಟ್ ತೊಗೊಂಬಂದಿರೋ, ಬೈ ಒನ್ ಗೆಟ್ ಒನ್ನ, ಹೇಗಿದ್ರು? ಎಲ್ಲಿದ್ದಾರೆ ಅವರು? ಹಾಂ, ಇಬ್ಬರು ಒಂದೇ ಶರ್ಟ್ ಹಾಕ್ಕೊಂಡ್ರೆ ಅವರು ಇವತ್ತು ಗಡ್ಡ ತೆಗೆದಿದ್ದಾರೆ. ಗಡ್ಡ ಬಿಟ್ಟರೆ ಒಂದೇ ಥರ ಕಾಣ್ತೀವಿ. ಹೀಗಾಗಿ ಇಬ್ಬರಲ್ಲಿ ಒಬ್ಬರು ಬರೆದಿದ್ರು ಮ್ಯಾನೇಜ್ ಆಗೋಗುತ್ತೆ ಫಂಕ್ಷನ್. ಡಮ್ಮಿ ಇಟ್ಕೊಂಡು ಮಾಡ್ತಾರಲ್ಲ, ಒಂದೊಂದು ದಿನ ಅವರೇ ಎಷ್ಟೋ ಕಡೆ ಹೋಗಿ ಭಾಷಣ ಮಾಡಿರ್ತಾರೆ, ಜೋಗಿ ಅಂತ. ಆಮೇಲೆ ನಾನು ಎಷ್ಟೋ ಕಡೆ ಹೋಗಿರ್ತೀನಿ, ನಾನು ಜಮೀಲ್ ಅಂತೇಳಿ. ಸೊ ಇಬ್ಬರು ಆಲ್ಮೋಸ್ಟ್ ಒಂದೇ ಥರ ಇದ್ದೀವಲ್ಲ. ಹೌದು. ಇಲ್ಲ, ಅವ್ರು ಸ್ವಲ್ಪ ಚೆನ್ನಾಗಿದ್ದಾರೆ. ಯಾಕಂದ್ರೆ ಪ್ರಕಾಶಕರು ಯಾವಾಗಲೂ ಚೆನ್ನಾಗಿರ್ತಾರೆ. ಈ ಹೇರ್ ಡೈ ಬಗ್ಗೆ ಮಾತಾಡ್ತಾ, ನಿಮಗೆ ಹೇರ್ ಡೈ ಎಲ್ಲ ಹಾಕೋ ಅಭ್ಯಾಸ ಇಲ್ವಾ ಸರ್? ಇಲ್ಲ, ವಯನ್ಕೆ ಹೇಳ್ತಿದ್ರು ಈ ಶುಡ್ ಡೈ ಎವ್ರಿ ಡೇ ಅಂತ. ಆದರೆ ಇನ್ನೊಂದು ಹೇಳ್ತಿದ್ರು, ಅದು
ಸೀತಾರಾಮ್ ಸರ್ ಗೊತ್ತು. ಬ್ಲ್ಯಾಕ್ ಹೇರ್ಸ್ ಆರ್ ರೆಸ್ಪೆಕ್ಟೆಡ್, ಅಲ್ಲ, ವೈಟ್ ಹೇರ್ಸ್ ಆರ್ ರೆಸ್ಪೆಕ್ಟೆಡ್, ಅಂದರೆ ಗ್ರೇ ಹೇರ್ಸ್ ಆರ್ ರೆಸ್ಪೆಕ್ಟೆಡ್, ಬ್ಲ್ಯಾಕ್ ಹೇರ್ಸ್ ಆರ್ ಸಸ್ಪೆಕ್ಟೆಡ್ ಅಂತ. ಸಸ್ಪೆಕ್ಷನ್ ಅಂದರೆ ಇದು ಮೋಸ್ಟ್ಲಿ ಕಲರ್ ಹಾಕಿದ್ದಾನೆ ಇವನು, ನಿಮಗೂ ಹೇಳ್ಬೋದು. ಯಾರು ಲೈಟ್ ಬಿಟ್ಟರೆ ಬಿಳಿ ಕೂದಲು ಕಾಣುತ್ತೆ ಸರ್, ಕ್ಯಾಮ್ರಾ ದೂರ ಇದೆ, ಹಾಗಾಗಿ ಮಾಡ್ಬೋದು. ಸೊ ಒಂದೆರಡು ಪ್ರಶ್ನೆ ಸುಮ್ಮನೆ ಕೂತಿರೋ ರಾಜೇಶ್ ಅವರು ಕೇಳಬೇಕು ಅಂತ ಕೇಳ್ಕೊತೀನಿ. ಸುಮ್ಮನೆ ಕೂತ ನೀವು ಬಿಟ್ಟರೆ ತಾನೆ. ಹೌದು, ಇದು ಕೀರ್ತಿ ENT ಕ್ಲಿನಿಕ್ ಅಂತ ಎಲ್ರಿಗೂ ಗೊತ್ತಿದೆ. ನಾನಿವತ್ತು ಡಾಕ್ಟ್ರಾಗಿ ಎಲ್ಲ ಕಾಂಪೌಂಡ್ರಾಗಿ ಕೆಲಸ ಮಾಡೋಕ್ಕೆ ಬಂದಿರೋದು. ಮೇಯ್ನ್ ಅವರೇ. ಮಧ್ಯೆ ಮಧ್ಯೆ ಈ ಲಾಡು ನಡುವೆ ಈ ಲವಂಗ ಇತ್ಯಾದಿ ಸಿಗತ್ತಲ್ಲ, ಆ ಥರ. ಸರ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿರೋದು. ನೀವು ಬಹಿರಂಗದಲ್ಲಿ ತುಂಬ ಜೋವಿಯಲ್ ಆಗಿ, ಲೈವ್ಲಿಯಾಗಿ ಸುತ್ತಾಡಿಕೊಂಡು, ಟೂರ್ ಹೋಗ್ಕೊಂಡು, ಗೆಳೆಯರ ಜೊತೆ ಪಠ್ಯೇತರ ಚಟುವಟಿಕೆ ಮಾಡಿಕೊಂಡು ಇರ್ತೀರಿ. ಬಟ್ ಅಂತರಂಗದಲ್ಲಿ ನೀವು ಬೇರೆ ಅಂತ ನನಗೆ ಯಾವಾಗಲೂ ಅನಿಸೋದು. ನೀವು ನಿಮ್ಮ ಕತೆಗಳ ಮೂಲಕ, ಕಾದಂಬರಿಗಳ ಮೂಲಕ ಇದುವರೆಗೆ ಒಂದು ಸಾವಿನ ಹುಡುಕಾಟ, ಅಧ್ಯಾತ್ಮದ ಹುಡುಕಾಟ, ಈ ಥರದನ್ನು ಅಲೌಕಿಕ ಹುಡುಕಾಟ ಈ ಥರ ನಡೆಸ್ಕೊಂಡು ಬರ್ತಾಯಿದ್ದೀರಿ. ಇವತ್ತು ಇಳಂಗೋವನ್ ಬಂದಿದೆ, ಅಧ್ಯಾತ್ಮ ಸ್ಪಿರಿಚುವಲ್ ಜರ್ನಿ ಅಂತ. ಇದರ ಹಿಂದಿನ ಸಾವು ಬರೆದಿದ್ದೀರಿ. ಇತ್ತೀಚಿನ ಕೃತಿಗಳಲ್ಲೂ ಕೂಡ ಅದು ಕಾಣುತ್ತೆ. ಅದು ಈಗ ನೇರವಾಗಿ ಗಾಢವಾಗಿ ಅದನ್ನೇ ಬರಿತಾ ಇದ್ದೀರಿ. ಸೊ ಈ ಟ್ರಾನ್ಸ್ಫಾರ್ಮೇಷನ್ ಯಾಕೆ, ಅಥವಾ ಅದು ಮೊದಲಿಂದಲೂ ಇತ್ತಾ, ಅದು ಯಾಕೆ ಈಗ ಇದ್ದಕ್ಕಿದ್ದಂತೆ ಇದಕ್ಕೆ ಬಂದಿದ್ದೀರಿ ಅಂತ? ಇದು ಮೊದಲಿಂದಲೇ ಇತ್ತು ಅಂತ ಅನಿಸುತ್ತೆ. ನನ್ನ ಮೊದಲ ಕತೆ ಬರೆದಾಗಲೂ ನನ್ನ ಕಥೆಯ ನಾಯಕ ಸುಮಾರು 70 ವರ್ಷದವರಾಗಿದ್ದರು. ನನಗೆ ಭಾಳ ಗಾಢವಾಗಿ ಕಾಡುವಂಥ ಸಮಸ್ಯೆ ಏನಂದರೆ, ನಾನು ನಾಳೆ ಯಾಕೆ ಇರಬೇಕು ಅಂತ. ಯಾಕೆ ನಾಳೆ ಏನು ಬದಲಾವಣೆ ಆಗದೆ ಹೋದರೆ, ಇವತ್ತಿನ ಥರನೇ, ಇವತ್ತು ತಿಂದಿದ್ದೇ ಇಡ್ಲಿ ಸಾಂಬಾರು, ಇವತ್ತು ತಿಂದಿದ್ದೇ ಅನ್ನ ರಸಮು, ಇವತ್ತಿದ್ದನ್ನೇ ನಾಳೆನೂ ರಿಪೀಟ್ ಮಾಡೋದಾದರೆ, ಕಾಪಿ ಮಾಡೋದಾದರೆ, ಆಮೇಲೆ ನನಗೆ ಸಂಬಂಧಪಡದ ಕೆಲಸಗಳನ್ನು ಮಾಡಿಕೊಂಡು ಈ ಜಗತ್ತಲ್ಲಿ ಬದುಕೋದಾದರೆ ಯಾಕೆ ನಾಳೆ ಇರಬೇಕು ಅಂತ ಒಂದು ಪ್ರಶ್ನೆ ಭಾಳ ದಿವಸದ ಕಾಡ್ತಾಯಿತ್ತು. ಬಟ್ ಅಂದರೆ ಈ ನೇಚರು ಯಾಕೆ ರಿಪಿಟೇಷನ್ಗಳನ್ನು ಮಾಡ್ತಾ ಹೋಗುತ್ತೆ ಅಂತ. ಇಟ್ ರಿಪೀಟ್ಸ್ ಎವ್ರಿಥಿಂಗ್. ಹ್ಯೂಮನ್ ಬೀಯಿಂಗ್ಸ್ ಒಂದು ಕೋಟ್ಯಾಂತರ ಮಂದಿಯನ್ನು ರಿಪೀಟ್ ಮಾಡ್ತಾ ಹೋಗುತ್ತೆ. ಅದನ್ನು ಈ ಎಜುಕೇಷನ್ ಮತ್ತು ಅವ್ರನ್ನ ಒಂದೇ ಥರದ ಪಾಠಗಳನ್ನ ಕಲಿಸ್ತಾರೆ. ಅವ್ರು ಹೋಗಿ ಒಂದೇ ಥರದ ಕೆಲಸಗಳನ್ನ ಮಾಡ್ತಾಯಿರ್ತಾರೆ. ಇದೊಂದು ಎಕನಾಮಿಕ್ ಪ್ರೊಸೆಸ್ಸೇ ಹೊರತು ಇದು ಬಯಾಲಜಿಕಲ್ ಪ್ರೊಸೆಸ್ಸಲ್ಲಿ ಏನು ಉಪಯೋಗನೇ ಇಲ್ಲ ಅಂತಂದರೆ, ಅದು ವೆರೈಟಿನೇ ಇಲ್ಲ ಅಂತ ಅನ್ಸೋದು. ಆ ವೆರೈಟಿ ಎಲ್ಲಿದೆ ಅಂತ ಹುಡ್ಕೋಕೆ, ಅಂದರೆ ಅನ್ಎಕ್ಸ್ಪ್ಲೋರ್ಡ್ ಥಿಂಗ್ಸ್ ಇರುತ್ತಲ್ಲ ಈ ಜಗತ್ತಲ್ಲಿ, ಅದು ಬಹಳ ಇದೆ. ಅದು ನಾವು ಒಂದು ಆಕಾಶ ನೋಡ್ತಾ ಕೂತ್ರೆ ಅಲ್ಲಿ ನಿಗೂಢವಾದ ಏನೋ ಕಾಣಿಸುತ್ತೆ ನಮಗೆ, ಅಲ್ಲಿ ಏನಿದೆ ಅಂತ ಗೊತ್ತಿರಲ್ಲ. ಆಮೇಲೆ ಸಮುದ್ರವನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಇನ್ನೂ ಆಳದಲ್ಲಿ ಏನಿದೆ ಗೊತ್ತಿಲ್ಲ. ನಾವು ಪ್ರಯಾಣ ಮಾಡದ ಜಾಗಗಳು ಈ ಭೂಮಿಗಳಲ್ಲಿ ಬೇಕಾದಷ್ಟಿದ್ದಾವೆ. ಇದು ಹೇಗೆ ಒಂದು ನಿಯಂತ್ರಣ ಆಗುತ್ತೆ ಅಂತ ಒಂದು ಪ್ರಶ್ನೆ ನನ್ನ ಭಾಳ ದಿವಸದಿಂದ ಕಾಡ್ತಾಯಿತ್ತು. ಆಮೇಲೆ ನಾವು ಕ್ರಮೇಣ ಇದು ಏನಂದ್ಕೋತೀವಿ ಅಂದರೆ ಬೆಳೀತಾ ಹೋಗ್ತೀವಿ ಅಂತೇಳಿ. ಅದು ಬೆಳೀತಾ ಹೋಗೋದಲ್ಲ, ಅದು ಅಳೀತಾ ಹೋಗೋದು ಅಂತ. ಅಳಿಯುತ್ತಾ ಅಂದರೆ ಕ್ರಮೇಣ ನಾಶವಾಗ್ತಾ ಹೋಗ್ತಾ ಇರ್ತೀವಿ. ಅದು ಇಟ್ಸ್ ನಾಟ್ ಗ್ರೋತ್ ಅಲ್ಲ, ಅದು ಡಿಕ್ಲೈನ್ ಆಗ್ತಾ ಹೋಗ್ತಿರೋದು. ಇದು ಏನು ಸಂಬಂಧ ಇದೆ ಅಂತ ಹೇಳೋದು ಭಾಳ, ಅಂದರೆ ನನಗೆ ಒಬ್ಬ 70 ವರ್ಷದ ವ್ಯಕ್ತಿಯನ್ನು ನೋಡಿದಾಗ, ಅಂದರೆ ಯಂಗರ್ ಡೇಸಲ್ಲಿ ಅವನ ಸಂತೋಷ ಎಲ್ಲಿರ್ಬೋದು ಅಂತ ಗೊತ್ತಿರಲಿಲ್ಲ. ನಮಗಾದರೆ ಫ್ರೆಂಡ್ಸ್ ಇದ್ದರು, ಮಜಾ ಮಾಡ್ತಿದ್ವಿ, ಓಡಾಡ್ತಿರ್ತಿದ್ವಿ, ಊರೆಲ್ಲ ನಮ್ಮದಾಗಿತ್ತು. ಅವರು ಮನೇಲಿ ಕೂರ್ತಿದ್ರು, ಅವರ ಹ್ಯಾಪಿನೆಸ್ ಎಲ್ಲಿದೆ ಅಂತ ಅದನ್ನು ನಾನು ಹುಡುಕೋದಕ್ಕೆ ಟ್ರೈ ಮಾಡ್ತೀನಿ. ಅದು ಈಗ ನನಗೆ ಸ್ಪಷ್ಟವಾಗ್ತಾ ಇದೆ ಅಂತ. ಅಂದರೆ ನನ್ನ ಫ್ರೆಂಡ್ ಹೇಳ್ದ, ಅವನು ನನ್ನ ಫ್ರೆಂಡ್ ಗೋಪಾಲಕೃಷ್ಣ ಕುಂಟಿನಿ, ಅವನ ಮಗಳು ಹೇಳಿಲ್ಲಂತೆ ಒಂದಿನ ಬಂದು, ನಮಗೊಬ್ಬರು ಮೇಷ್ಟ್ರು ಬಂದಿದ್ದಾರೆ, ಮುದುಕರು ಅಂದರೆ ಮುದುಕರು ಅಂತೇಳಿ. ಎಷ್ಟು ವಯಸ್ಸು ಕೇಳಿದೆ ಅಂತ. ಅವರೇ ಅಂತಂದ್ರೆ 55 ವರ್ಷ ಆಗಿರ್ಬೋದು ಅಂತ. ಇವನಿಗೆ 59 ಆಗಿದೆ. ಅಂದರೆ ಯಂಗರ್ ಜನ್ರೇಷನ್ ಕಣ್ಣಿಗೆ ವಿ ಲುಕ್ ವೆರಿ ಓಲ್ಡ್ ಅಂತ. ಬಟ್ ನಮಗೆ ಅನ್ನಿಸ್ತಿರಲ್ಲ ಅದು, ನಾವು ಅಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಹುಡುಕಾಟ ಮಾಡ್ತಾಯಿದ್ದೀನಿ ನಾನು. ಅಂದರೆ ಈ ಹೊರಗಡೆ ಜಗತ್ತಿದೆಯಲ್ಲ, ಹೊರಗಡೆ ಜಗತ್ತಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಆ ಆ್ಯಕ್ಟಿವ್ ಆಗಿರೋದಕ್ಕೆ ನಾವು ಒಳಗಡೆ ಏನೋ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಒಂದು ವರ್ಲ್ಡ್. ಅದನ್ನು ಕ್ರಿಯೇಟ್ ಮಾಡೋ ಸ್ಥಿತಿ ಒಂದು ಪ್ರಾಸೆಸ್ಸಲ್ಲಿ ನಾನಿದ್ದೀನಿ ಅಂತ ಅನಿಸುತ್ತೆ. ಇಳಂಗೋವನ್ನು ಹುಡ್ಕೊಂಡೆ ನಾನು ಇವತ್ತು. ಐ ನೀಡ್ ಇಳಂಗೋವನ್ ಟು ಸೇವ್ ಮೀ. ನನ್ನನ್ನು ಒಂಥರ ಕಾಪಾಡಲಿಕ್ಕೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅವನನ್ನು ಹೊರಗಡೆ ಹುಡ್ಕೋ ಬದಲು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ನೀವು ಇದು 100ನೇ ಪುಸ್ತಕ, ಸುಮಾರು ಅಂಕಣಗಳನ್ನು ಬರೆದಿದ್ದೀರಾ, ಕಾದಂಬರಿಗಳನ್ನು ಬರೆದಿದ್ದೀರಾ.
ಈ ಅಂಕಣಗಳ ಬಗ್ಗೆ ಮಾತಾಡ್ತಾ ಒಂದು ಜೋಕ್ ಇದೆ. ನನ್ನ ಸ್ನೇಹಿತರೊಬ್ಬರು ಮಲ್ಲಿ ಅಂತ ಅವರು ಹೇಳಿದರು ಒಂದ್ಸಲ, ಗಂಡ ಹೆಂಡತಿ ಮಧ್ಯೆ ಒಂದು ಜಗಳ ಆಗತ್ತಂತೆ ಸರ್, ನಮ್ಮಿಬ್ಬರಲ್ಲಿ ಯಾರು ಕನ್ನಡ ಗ್ರೇಟು ಅಂತ. ಇಬ್ಬರು ಜಗಳ ಆಡ್ತಾರೆ, ಆಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ, ಪಕ್ಕದ ರೋಡಲ್ಲಿ ದೊಡ್ಡ ಕವಿಗಳಿದ್ದಾರೆ, ಅವ್ರನ್ನ ಕರ್ಸೋಣ, ಅವ್ರ ಹತ್ರ ಡಿಸೈಡ್ ಮಾಡೋಣ ಯಾರು ಕನ್ನಡ ಗ್ರೇಟು ಅಂತ. ಆಗ ಬಂದರು, ಕವಿಗಳು ಕೂತ್ಕೊಂಡ್ರು. ಗಂಡ ಹೇಳ್ತಾನೆ, ಸರ್ ಇವಳು ಪಕ್ಕದ ರೋಡಲ್ಲಿ ಒಂದು ಕವಿಗೋಷ್ಠಿ ಇತ್ತು ಸರ್, ಅಲ್ಲಿ ಹೋಗಿ ಇವಳು ಕವಿತೆ ವಾಚನ ಮಾಡಿದ್ಲು, ಇವಳಿಗೆ 3ನೇ ಪ್ರೈಸ್ ಕೊಟ್ಬಿಟ್ರು ಅಂತ ಜೋರಾಗಿ ನಗ್ತಾನೆ. ಆಗ ಕವಿಗಳು ಹೇಳ್ತಾರೆ, ಪರವಾಗಿಲ್ಲ ಬಿಡಪ್ಪ, 3ನೇ ಪ್ರೈಸ್ ತಾನೆ, ಏನೋ ಒಂದು ಪ್ರೈಸ್ ಆದರೂ ಬಂದಿದ್ದಲ್ಲ, ಖುಷಿ ಪಡು. ಅಲ್ಲ ಸರ್, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಇವಳು ಒಬ್ಬಳು, ಅದಕ್ಕೂ 3ನೇ ಪ್ರೈಸ್ ಕೊಟ್ಟಿದ್ದಾರೆ, ಇನ್ನು ಇವಳು ಕವಿತೆ ಇನ್ನು ಯಾವ ರೇಂಜಿಗೆ ಇರ್ಬೋದು ಯೋಚನೆ ಮಾಡಿ ಅಂತ. ಆಗ ಹೆಂಡತಿ ಹೇಳ್ತಾಳೆ, ನಂದು ಬಿಡಿ ಸರ್, ಇವ್ರದ್ದು ನೋಡಿ, ಇವರು ಒಂದು ಪತ್ರಿಕೆಗೆ ಅಂಕಣ ಬರೀತಾಯಿದ್ರು, ಹೋದ್ವಾರ ಒಂದು ಅಂಕಣ ಬರೆದ್ಬಿಟ್ಟು ಕಳಿಸಿದ್ದಾರೆ. ಕಳಿಸಾದ್ಮೇಲೆ ಆ ಪತ್ರಿಕೆ ಇವರಿಗೆ ಇನ್ನೊಂದು ಪತ್ರ ಬರೆದ್ರು, ದಯಮಾಡಿ ಕ್ಷಮಿಸಿ, ನಾನು ನನ್ನ ಅಂಕಣದಲ್ಲಿ ಕಾಮ ಮತ್ತು ಫುಲ್ ಸ್ಟಾಪ್ ಹಾಕೋದನ್ನು ಮರ್ತುಬಿಟ್ಟಿದ್ದೇನೆ, ಇದೊಂದು ಸಲ ದಯವಿಟ್ಟು ಸರಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದ ನಾನು ಕಳಿಸ್ತೀನಿ ಅಂತ ಇನ್ನೊಂದು ಪತ್ರ ಬರೆದ್ರು. ಆಗ ಪತ್ರಿಕೆಯವರಿಂದ ಮತ್ತೊಂದು ಪತ್ರ ಬರ್ತದೆ ಇವ್ರ ಮನೆಗೆ, ಪ್ರೀತಿಯ ಲೇಖಕರೇ, ನಿಮ್ಮ ಅಂಕಣ ಮತ್ತು ಮತ್ತೊಂದು ಪತ್ರ ಎರಡೂ ಬಂದು ತಲುಪಿದೆ, ದಯಮಾಡಿ ನೆಕ್ಸ್ಟ್ ಟೈಮ್ ಬರಿಬೇಕಾದ್ರೆ ಕಾಮ ಫುಲ್ ಸ್ಟಾಪ್ ಮಾತ್ರ ಕಳಿಸಿ, ಅಂಕಣ ನಾವೇ ಬರ್ಕೊಡ್ತೀವಿ ಅಂತ. ಸೊ ಈ ಥರ ಅಂಕಣ ಬರೆಯೋರು ಇದ್ದಾರೆ. ಅಂಥವರ ಸಾಲಿನಲ್ಲಿ ಮಧ್ಯದಲ್ಲಿ ಕೆಲವರು ಹಂಗಿರ್ತಾರೆ. ನೀವು 40 ವರ್ಷದಿಂದ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನೀವು ಬರೆದಿರೋ ಅಂಕಣಗಳಿಗೆ ಸಿಕ್ಕಿರೋಂಥ ಕ್ರೇಜಿಯೆಸ್ಟ್ ಕಮೆಂಟ್ ಯಾವುದು? ಅಂಕಣದ ಬಗ್ಗೆ ಒಂದು ಮಾತು ಹೇಳ್ತೀನಿ. ನಾವು ಚಿಕ್ಕಂದಿರುವಾಗ ಒಂದು ಗಾದೆ ಇತ್ತು, ಸರಿಯಾದ ಸಮಯಕ್ಕೆ ಹೆಣ್ಣಿಗೆ ಕಂಕಣ ಬಲವು, ಗಂಡಿಗೆ ಅಂಕಣ ಬಲವು ಕೂಡಿ ಬಂದರೆ ಉಡ್ದಾರ ಆಗ್ತಾನೆ ಅಂತ. ಹಾಗಾಗಿ ನಾನು ಪತ್ರಿಕೆಯಲ್ಲಿ ಒಂದು ಅಂಕಣ ಬರೆಯೋಕ್ಕೆ ಆರಂಭಿಸಿದೆ. ನಂಗೆ ಅಂಕಣ ಬರೆಯೋ ಕ್ರೇಜಿಯೆಸ್ಟ್ ಕಮೆಂಟ್ ಏನಂದರೆ, ನಾನು ಜಾನಕಿ ಕಾಲಂ ಬರೀತಿದ್ದಾಗ ಒಬ್ಬರು ಪತ್ರ ಬರೆದಿದ್ದರು, ನಾವು ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ, ಗೌರಿ ಲಂಕೇಶ್ ಅವ್ರನ್ನ ಕರೆದಿದ್ದೀವಿ, ಇನ್ನೊಬ್ಬರು ಮಹಿಳೆಯಾಗಿ ನೀವು ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ಒಂದು ಪತ್ರ ಬರೆದಿದ್ದರು. ನಾನು ಅವ್ರಿಗೆ ವಾಪಸ್ ಬರೆದಿದ್ದೆ, ನಾನು ಮಹಿಳೆ ಅಲ್ಲ, ಆದರೆ ಮಹಿಳೆಯಾಗಿ ಬಂದು ಭಾಗವಹಿಸಲಿಕ್ಕೆ ಸಿದ್ಧನಿದ್ದೇನೆ, ನೀವು ಒಪ್ಪಿದರೆ ಅಂತ. ಅಂದರೆ ಒಂದು ಮನುಷ್ಯನಲ್ಲಿ ಎಷ್ಟು ಗಂಡಸಿನ ಅಂಶ ಇರುತ್ತೆ, ಎಷ್ಟು ಹೆಂಗಸಿನ ಅಂಶ ಇರುತ್ತೆ ಅದು ಗೊತ್ತಿರೋಲ್ಲ ಲೇಖಕರಲ್ಲಿ. ಎಷ್ಟೋ ಕಥೆ ಬರೆಯುವಾಗ ನಾನು ಬಸ್ಸಿನಲ್ಲಿ ಹೋಗುತ್ತಿದ್ದಾಗ ಅಂತ ಬರಿತೀನಿ ನಾನು, ಬಟ್ ಆ ಪಾತ್ರ ಹೆಣ್ಣಾಗಿರುತ್ತೆ, ಅದು 5ನೇ ಪುಟದಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಕಥೆಗಾರರಲ್ಲಿ ಏನು ನಮ್ಮ ಫಸ್ಟ್ ಪರ್ಸನಲ್ಲಿ ಬರಿತೀವಲ್ಲ, ಆಗ ಹೆಣ್ಣು ಗಂಡು ವ್ಯತ್ಯಾಸ ಇರೋಲ್ಲ. ಓಕೆ, ನಿಮ್ಮನ್ನೇನೋ ರೈಟರ್ ಮಿಷಿನ್ ಅಂತ ಕರೀತಾರಂತೆ, ಹೌದಾ? ರೈಟಿಂಗ್ ಮಿಷಿನ್ ಅಂತ ಒಂದು ಸಲ ಪ್ರತಿಭಾನಂದ ಕುಮಾರ್ ಕರೆದಿದ್ರು. ಅಲ್ಲ, ಇಂಜಿನ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಅಂತ? ಅದು ಇಂಡಿಯನ್ ಆಯಿಲ್. ಎವ್ರಿ ಡೇ? ನಾಟ್ ಎವ್ರಿ ಡೇ, ವೆನ್ ಎವರ್ ಇಸ್ ರಿಕ್ವೈರ್ಡ್. ಓಕೆ ಓಕೆ. ಈ ಆಯಿಲ್ ಏನಾಗುತ್ತೆ ಗೊತ್ತಾ ಸರ್ ನಿಮಗೆ? ಆಯಿಲು ನಿಮಗೆ ಸ್ಕೂಟ್ರ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ, ಅದು ಏನು ಕೊಳೆ ಆಗ್ತಾ ಬರುತ್ತೆ, ಕೊಳೆ ಆದಾಗ ಹೊಸ ಆಯಿಲ್ ಹಾಕ್ಬೇಕಾಗುತ್ತೆ. ಆ ಹೊಸ ಆಯಿಲ್ ಯಾವುದು ಗೊತ್ತಾ ನಿಮಗೆ? ಪ್ರವಾಸಗಳು ಮತ್ತು ಗೆಳೆಯರು. ಏನು ಸರ್, ಒಪ್ತೀರಾ ಇಲ್ವಾ? ಇವ್ರು ಒಪ್ಪಿದ್ರೆ ಡೌಟ್ ಸರ್ ನನಗೆ ಯಾಕೋ. ನೀವು ಅಲ್ಲ, ಆರ್ ಯು ಸೀರಿಯಸ್ ಅಬೌಟ್ ಆಯಿಲ್? ಲೈಟಾಗಿ ಸರ್, ಯಾಕೆಂದ್ರೆ ನನಗೆ ಅನುಮಾನಗಳಿವೆ. ಪರವಾಗಿಲ್ಲ, ಏನಾದರೂ ಒಂದು ಇರ್ಬೇಕು ಸರ್, ಏನೂ ಇಲ್ಲದೆ ಇದ್ರೆ ಬೆಟರ್ ಇಲ್ಲ ಸರ್. ಈ ಪೇಪರಲ್ಲಿ ಅಂಕಣ ಬರೆದಾಗ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಕೆಲವರು ಸೆಂಟೆನ್ಸೇ ರಾಂಗ್ ಆಗಿ ಬರೆದುಬಿಟ್ಟಿರ್ತಾರೆ. ಆ ಥರ ನೀವು ನಿಮ್ಮ ಸರ್ವೀಸಲ್ಲಿ ನೋಡಿರೋದು, ಯಾರೋ ಬರೆದಿರೋದು ಈ ಥರ ಬರೆಯೋಕೆ ಹಿಂಗೆ ಬರೆದುಬಿಟ್ಟಿದ್ರು? ಇಲ್ಲ, ಆ ಥರ ಸುಮಾರು ಇರುತ್ತೆ. ಆದರೆ ಓದುಗರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ, ನಾವು ಏನು ಬರಿತೀವಲ್ಲ ಅದನ್ನು ಸರಿ ಮಾಡ್ಕೊಂಡು ಓದ್ಬಿಡ್ತಾರೆ. ಎಷ್ಟೋ ಸಲ ನಾವು ಏನು ತಪ್ಪು ಬರೆದ್ರು ಅವರನ್ನು ಸರಿಪಡಿಸ್ಕೊಂಡು ಓದ್ತಾರೆ. ಬಟ್ ನಾವು ಸಬ್ ಎಡಿಟರ್ಸ್ ಕೂತ್ಕೊಂಡು ಅವ್ನು ಸರಿ ಬರೆದಿಲ್ಲ ಹಿಂಗೆ. ಈ ರೈಲ್ವೇನಲ್ಲಿ ಫಿಶ್ ಪ್ಲೇಟ್ಗಳನ್ನು ಯಾರೋ ತೆಗೆದಿದ್ದರಿಂದ ರೈಲ್ವೆ ಆಕ್ಸಿಡೆಂಟ್ ಆಗಿತ್ತು ಅಂತ ಬಂದಿತ್ತು, ಅದನ್ನ ಒಬ್ಬರು ಅನುವಾದ ಮಾಡಿದರು. ಪ್ರಯಾಣಿಕರು ಮೀನು ತಿಂದು ಪ್ಲೇಟ್ಗಳನ್ನ ಎಸೆದಿದ್ದರಿಂದ ರೈಲ್ವೆ ಅಪಘಾತ ಆಯಿತು ಅಂತ. ಫಿಶ್ ಪ್ಲೇಟಿಗೆ ಅಂದರೆ ರೈಲ್ವೆ ಕಂಬಿಗೆ ಒಂದು ಫಿಶ್, ಈ ಥರದ್ದು ಹಲವಾರು ತಮಾಷೆಗಳಿದ್ದಾವೆ. ಅದು ಈಗ ಆಲ್ಮೋಸ್ಟ್ ಅಂದರೆ ಪ್ರತಿದಿನವೂ ತಪ್ಪುಗಳೇ ಆಗೋದ್ರಿಂದ ಗೂಗಲ್ ಟ್ರಾನ್ಸ್ಲೇಟೇ ಆಗಿಬಿಟ್ಟಿದೆ, ಹಿಂಗಾಗಿ ತಮಾಷೆಗಳಿಲ್ಲ. ಈ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಐ ರಿಯಲಿ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್. ನಾನು ಸಾಮಾನ್ಯವಾಗಿ ರಿಯಾಲಿಟಿ ಶೋ ನೋಡಲ್ಲ, ನಮ್ಮಲ್ಲಿ ಯಾವ ಚಾನಲ್ಲು ಬರಲ್ಲ. ಬಟ್ ಇಟ್ಸ್ ರೆಮ್ಯುನರೇಟಿವ್ ಫಾರ್ ದಿ ಚಾನೆಲ್ಸ್. ಓಕೆ, ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಇದೆ ಗೊತ್ತಲ್ವಾ?
ಬಿಗ್ ಬಾಸ್ ನಿಮ್ಮನ್ನು ಕರೀತಾರೆ, ನೀವು ಹೋಗಿ ಬಿಗ್ ಬಾಸ್ ಮನೆಗೆ ಅಂತ. ಬಟ್ ನಿಮಗೆ ಒಂದು ಸ್ಪೆಷಲ್ ಏನು ಕೊಡ್ತಾರೆ, ಒಂದು ಆಪರ್ಚುನಿಟಿ ಕೊಡ್ತಾರೆ, ನಿಮಗೆ ಬೇಕಾಗಿರೋ 10 ಜನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ. ಯಾರ್ಯಾರನ್ನು ಕರ್ಕೊಂಡು ಹೋಗ್ತೀರಾ ಸರ್? ನಮ್ಮ ಇಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ ಅವರೇ ಹೋಗೋದು ಸರ್, ಬೇರೆ ಇಲ್ಲ. ನಮ್ಮ ನಿತ್ಯದ ಗೆಳೆಯರನ್ನೇ ಕರ್ಕೊಂಡು ಹೋಗ್ಬೋದು. ಬಟ್ ಸ್ಟಿಲ್ ಐ ಡೋಂಟ್ ಬಿಲೀವ್ ಇನ್ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರೆ ಅಂತ ನಾನು ನಂಬಿದ್ದೇನೆ. ವೈಫ್ ಅಂತೀರಾ ನೀವು? ಅಲ್ಲ, ನೀವು ಹೇಳಿದ್ದು. ಓಕೆ, ನಾನು ಐ ಡೋಂಟ್ ವಾಂಟ್ ಟು ಕಮಿಟ್ ಎನಿಥಿಂಗ್. ಇತ್ತೀಚಿನ ನ್ಯೂಸ್ ಚಾನಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾಳ ಚೆನ್ನಾಗಿದೆ, ನೋಡದೇ ಇರೋರಿಗೆ. ನೀವು ನೋಡ್ತೀರಾ ಮನೇಲಿ? ಇಲ್ಲ ಸರ್, ನೋಡಲ್ಲ. ನಾನು ಕೇಳ್ತೀನಿ, ಯಾಕಂದರೆ ಅದು ಆನ್ ಆಗಿರುತ್ತೆ, ಅದು ಒಂದಷ್ಟು ಕಿವಿಗೆ ಬೀಳ್ತಾ ಇರುತ್ತೆ. ಬಟ್ ನೋಡುವಂಥದ್ದೇನು ಇರಲ್ಲ ಅಲ್ಲಿ. ನ್ಯೂಸ್ ಚಾನಲಲ್ಲಿ ಬೆಸ್ಟ್ ಥಿಂಗ್ ಟು ವಾಚ್ ಈಸ್ ಆ್ಯಂಕರ್ಸ್. ಮೇಡಮ್ ಹಿಂದೆ ಕೇಳಿಸ್ತಿದ್ಯಾ? ಅಲ್ಲಿ ಕೇಳಿಸ್ತಿದ್ಯಾ ಒಂದ್ಸಲ? ಯಾರಿಗೆ? ಅಲ್ಲಿ ಮೇಡಮ್ಗೆ. ಅವ್ಳು ಪುಣ್ಯ ಕೇಳಿಸ್ದೇ ಇದ್ರೆ. ಸದ್ಯಕ್ಕೆ ಯಾವ ಒಂದು ಆಸೆ ಇನ್ನೂ ಫುಲ್ಫಿಲ್ ಆಗಿಲ್ಲ ನಿಮಗೆ ಅಂತ? ಒಂದೇ ಒಂದು ಆಸೆ ಏನು ಹೇಳಬೇಕಂದ್ರೆ, ರಿಟೈರ್ ಆಗಬೇಕು ಅಂತ ಆಸೆ ಇದೆ. ಅದಾಗಿಲ್ಲ. ರಿಟೈರ್ ಆದರೆ ಮನೇಲೇ ಇರ್ಬೋದು ಯಾವಾಗಲೂ ಅಂತನಾ? ಅಲ್ಲಲ್ಲ, ರಿಟೈರ್ ಆದರೆ ಊರು ಸುತ್ತಬೋದು. ನನ್ನ ಹೆಂಡತಿಗೂ ಆಸೆ ಇದೆ, ರಿಟೈರ್ ಆದಮೇಲೆ ಒಂದು ವಿಶ್ವ ಪ್ರದಕ್ಷಿಣೆ ಮಾಡಬೇಕಂತ. ಅದನ್ನು ಅಂದರೆ ಒಬ್ಬ ರೈಟ್ರಿಗೆ ಪ್ರಯಾಣ ಭಾಳ ಮುಖ್ಯ ಆಗುತ್ತೆ. ಐ ಲೈಕ್ ಹೆಮಿಂಗ್ವೇ ಫಾರ್ ದಟ್ ಮ್ಯಾಟರ್. ಹೆಮಿಂಗ್ವೇ ಅಂತ ಒಬ್ಬ ರೈಟ್ರು ಭಾಳ ಸುತ್ತಾಟದಲ್ಲಿ ಇರ್ತಾಯಿದ್ರು. ಸೊ ಅಂಥ ಆಸೆ ನಂಗೆ ಭಾಳ ಇದೆ. ಅದು ಸ್ನೇಹಿತರ ಜೊತೆ ದೇಶಪಾಂಡೆ ಅಂತಿದ್ದಾರೆ, ಶ್ರೀನಿವಾಸ್ ದೇಶಪಾಂಡೆ ಅಂತ. ಅವರು ಪ್ರತಿದಿನ ಮೆಸೇಜ್ ಹಾಕ್ತಿರ್ತಾರೆ, ನಾಳೆ ಎಲ್ಲಿಗೆ ಹೋಗೋಣ ಅಂತ. ನಮ್ಮ ಆಫೀಸಲ್ಲಿ ಬರ್ತಾ ಇರುತ್ತೆ, ಎಲ್ಲಿಗಾದರೂ ಹೋದರೆ ಕೆಲಸದಿಂದ ತೆಗಿತೀವಿ ಅಂತ. ಸೊ ಈ ಮೆಸೇಜ್ ಬರದೇ ಇರಬೇಕಾದ್ರೆ ಅವ್ರ ಜೊತೆ ಹೋಗಬೇಕು ಅಂದರೆ ಒಂದು ಆಸೆ ಇದೆ ಆ ಥರದ್ದು. ಸರ್, ನಿಮ್ಮ ಪ್ರಕಾರ ದಾಂಪತ್ಯದಲ್ಲಿ ಒಂದು 30-40 ವರ್ಷ ಅನುಭವ ಇದೆ ನಿಮಗೆ. ನಿಮ್ಮ ಪ್ರಕಾರ ಯಶಸ್ವಿ ಗಂಡ ಅನ್ನಿಸ್ಕೊಳ್ಳೋಕೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು? ಮಾಡಬೇಕು ಅನ್ನೋಂಥದ್ದು 3 ಪಾಯಿಂಟ್ಸ್ ಹೇಳಿ ಸರ್. ಸರ್, ಮಾಡಬೇಕಾದ್ದು ಒಂದೇ ಪಾಯಿಂಟ್ ಸರ್, ನನ್ನ ಥರ ಇರಬೇಕು. ನನ್ನ ಥರ ಇದ್ದರೆ ಯಶಸ್ವಿ ಗಂಡ. ಹೇಗಿರ್ಬೇಕು ಸರ್ ನಿಮ್ಮ ಥರ ಅಂದರೆ? ನಾನು ಹೇಗಿದ್ದೀನೋ ಹಾಗೆ ಸರ್. ನೀವು ಬೇಕಾದ್ರೆ ಒಂದಿನ ನನ್ನ ಜೊತೆ ಇರಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಎಲ್ಲ ಸಾಂಸಾರಿಕ ಜವಾಬ್ದಾರಿಗಳನ್ನು ನಿರ್ವಹಿಸಿ, ಕಚೇರಿಯ ಜವಾಬ್ದಾರಿಗಳು ನಿರ್ವಹಿಸಿ, ಅಂದರೆ ನನ್ನ ಹೆಂಡತಿ ನಾನು ಬಹಳ ಬೈತಾ ಇದ್ಲು, ಏನು 11 ಗಂಟೆಗೆ ಮನೆಗೆ ಬರ್ತೀರಾ, ಬೇಗ ಬರೋಕ್ಕಾಗಲ್ವ, ಎಲ್ಲರೂ ನೋಡಿ ಅಂತೇಳಿ. ಅವ್ರು ಊರಿಗೆ ಹೋದೆ ಒಂದು ಸಲ. ಊರಿಗೆ ಹೋದಾಗ ಅವರ ನೆಂಟರ ಮನೆಗೆ ಕರ್ಕೊಂಡು ಹೋಗಿದ್ದರು. ಅವ್ರ ಮನೆಗೆ ಹೋದಾಗ ಅಲ್ಲೂ ಹೆಂಡತಿ ಬೈತಾಯಿದ್ರು ಅವ್ರ ಗಂಡಂಗೆ. 4:15ಕ್ಕೆ ಬಂದು ಕೂತ್ಕೋತಾರೆ, ಇವ್ರಿಗೆ ಕೆಲಸ ಎಲ್ಲ ಮಾಡೋಕ್ಕೆ. ಎಲ್ಲರೂ ನೋಡಿ ಎಲ್ಲರೂ 11 ಗಂಟೆಗೆ ಬರ್ತಾರೆ, 4:15ಕ್ಕೆ ಬಂದು ಬೂಂಜಿ ಎಂಥದ್ದು ಬಜ್ಜಿ ಮಾಡು, ಬೋಂಡ ಮಾಡು, ಅವಲಕ್ಕಿ ಮಾಡು ಅಂತ ಕೂತ್ಕೊಂಡು ಆ ನ್ಯೂಸ್ ಚಾನಲ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಇಲ್ಲೂ ಕ್ಲಬ್ಬು ಗಿಬ್ಬು ಹೋಗೋಕ್ಕಾಗಲ್ವ ಅಂತ. ಹೀಗಾಗಿ ಸಂತೋಷಕ್ಕೆ ಸಿಂಗಲ್ ಪಾಯಿಂಟ್ ಅಂತಿಲ್ಲ. ಅಂದರೆ ಯು ಶುಡ್ ಕೇಟರ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದಿ ಏನೋ ನಿಮ್ಮ ದಾಂಪತ್ಯ. ವೈಫ್ ಅಂತ ಹೇಳ್ಬಾರ್ದು, ಇದಾಗ್ಬಿಡುತ್ತೆ ಅಂತದು, ಅನಾಹುತ ಆಗುತ್ತೆ. ನೀವೇನು ಹೇಳಿದ್ರು ಏನೋ ಒಂದು ಆಗತ್ತೆ ಸರ್ ಮನೇಲಿ. ಆ ಥರ ಇದೆ ಎಲ್ಲರ ಮನೆ ಪರಿಸ್ಥಿತಿ. ಅಲ್ಲ, ಏನು ಹೇಳಿದ್ರು ಏನೂ ಆಗಲ್ಲ. ಅದೇ ಸರ್, ಗಂಡಸರಿಗೆ ಯಾವುದೋ ಒಂದು ವಿಷಯ ಹೇಳಿದ್ರೆ ಅವ್ರು ಒಂದು 6 ತಿಂಗಳೊಳಗಡೆ ಮಾಡಿ ಮುಗಿಸ್ಬಿಡ್ತಾರಂತೆ. ಪ್ರತಿ 1 ವರ್ಷಕ್ಕೂ ಜ್ಞಾಪಿಸ್ಬೇಕು ಅಂತ ಏನಿಲ್ವಂತೆ. ಈ ಥರ ನಿಮ್ಮ ಹೆಂಡತಿ ಹೇಳಿರೋ ವಿಚಾರ ನೀವು ಇನ್ನೂ ಮಾಡೇ ಇಲ್ಲ ತುಂಬ ವರ್ಷಗಳಿಂದ ಅನ್ನೋಂಥದ್ದು ಯಾವುದಾದ್ರು ಇದೆಯಾ? ಸಣ್ಣ ಆಗಿಲ್ಲ. ಸಣ್ಣ ಆಗು ಅಂತ ಹೇಳ್ತಾಳೆ, ಅದನ್ನು 6 ತಿಂಗಳು ಸಣ್ಣ ಆಗ್ತೇನೆ, ಆಮೇಲೆ 6 ತಿಂಗಳು ದಪ್ಪ ಆಗ್ತೇನೆ. ನಾವು ಧರ್ಮಸ್ಥಳ ಒಂದು ಬುಕ್ ಬರೆದಿದ್ದೀನಿ, ಎಲ್ಲನೂ ಮಾಡೋದು ಹೊಟ್ಟೆಗಾಗಿ ಅಂತ. ಅದರಲ್ಲಿ ಧರ್ಮಸ್ಥಳದಲ್ಲಿ ಒಂದು ನೇಚರ್ ಕ್ಯೂರ್ ಅಂತ ಒಂದಿದೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋದಾಗ ಸಣ್ಣ ಆಗ್ತೀನಿ, ವಾಪಸ್ ಬಂದಮೇಲೆ ದಪ್ಪ ಆಗ್ತೀನಿ. ಇದೊಂದು ಪ್ರೊಸೆಸ್. ಅಂದರೆ ಒಂದು ಸಲ ರಿಪೇರಿ ಮಾಡ್ಬೋದು ಅಂತ ಗೊತ್ತಾದರೆ ನಾವು ಗಾಡಿನ ಹೆಂಗೆ ಬೇಕಾದ್ರೆ ಓಡಿಸ್ತೀವಲ್ಲ, ಆ ಥರ ಅದು. ಓಕೆ, ಕೀರ್ತಿ, ನನಗೆ ಕ್ವಶನೇ ಕೇಳಕ್ಕೆ ಬಿಡ್ತಾ ಇಲ್ಲ. ನಿಮಗೆ ಒಂದು ಸಪ್ರೇಟ್ ಮೈಕ್ ಕೊಡಬೇಕು, ನಿಮ್ಮ ಮಧ್ಯೆ ಭಯ ಹಾಕ್ಬೋದು. ಸರ್, ಈಗ ನೀವು ಮಾತಾಡ್ತಾ ಇದ್ದಾಗ ನೀವು ಎಲ್ಲ ಒಂದು ಅಂಶಗಳಲ್ಲೂ, ಅಂದರೆ ಆಫೀಸಲ್ಲೂ ಹೊರಗಡೆ ಎಲ್ಲ ಕಡೆ ಒಂದು ಏನೋ ಒಂದು ಇಂಟ್ರೆಸ್ಟಿಂಗನ್ನು ನೀವು ಕಂಡ್ಕೊತಾ ಇರ್ತೀರಿ. ಮಾತುಕತೆಯಲ್ಲೂ ಕಂಡ್ಕೊತಾ ಇರ್ತೀರಿ, ಅಥವಾ ಘಟನೆಗಳಲ್ಲೂ ಕಂಡ್ಕೊತಾ ಇರ್ತೀರಿ. ನಾನು ಈ ಪುಸ್ತಕ ಓದಿರೋದ್ರಿಂದ ಇಲ್ಲಿ ಸುಮಾರು ಕಡೆ ಅಲೌಕಿಕ ಸಂಗತಿಗಳ ಬಗ್ಗೆ ಅಂದರೆ ಬರುತ್ತೆ, ಅಲೌಕಿಕ ಘಟನೆಗಳನ್ನು ನಡೆಯೋದು, ಇದ್ರ ಬಗ್ಗೆ ರೆಫರೆನ್ಸ್ ಬರುತ್ತೆ.
ನಾನು ಶ್ರೀನಿವಾಸ್ ವೈದ್ಯರದ್ದು ಮತ್ತೊಂದು ಸಂತೆಯಲ್ಲಿ ಬುಕ್ ಓದಿದರೆ ಅದರಲ್ಲಿ ಅವರು ಮ್ಯಾಜಿಕ್ ಮೊಮೆಂಟ್ಸ್ ಅಂತ ಕರೀತಾರೆ. ನಾನು ಅಂದ್ಕೊಂಡಿರೋದು ಅಂದರೆ ಮ್ಯಾಜಿಕ್ ಮೊಮೆಂಟ್ಸ್ ಮತ್ತು ಈ ಅಲೌಕಿಕ ಘಟನೆಗಳು ಆಲ್ಮೋಸ್ಟ್ ಒಂದು ಹತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬದುಕಲ್ಲಿ ಅಥವಾ ನಿಮ್ಮ ಬರವಣಿಗೆಯ ಪ್ರಕ್ರಿಯೆಯಲ್ಲಿ ಈ ಥರ ಒಂದು ಮ್ಯಾಜಿಕ್ ಮೊಮೆಂಟ್ಸ್ ಅಥವಾ ಅಲೌಕಿಕ ಘಟನೆಗಳು ನಡೆದಿದ್ದನ್ನು ಒಂದೆರಡನ್ನು ಹಂಚ್ಕೋಬೋದಾ ಅಂತ? ನನ್ನ ಈ ಅಲೌಕಿಕ ಘಟನೆಗಳಿದ್ದಾವಲ್ಲ, ನನಗೆ ಭಾಳ ಇಂಟ್ರೆಸ್ಟಿಂಗ್ ಏನಂದರೆ, ಒಂದು ಸಲ ನನಗೆ ವಯನಿಕೆನೇ ಇದಕ್ಕೆ ಒಂದು ಏನೋ ಟ್ರಿಗರಿಂಗ್ ಪಾಯಿಂಟ್ ಅಂತ. ನನಗೆ ವಯನಿಕೆ ಹೇಳ್ತಾ ಇರ್ತಾರೆ, ನೀನು ಯಾವತ್ತಾದರೂ ನಡ್ಕೊಂಡು ಹೋಗುವಾಗ ಒಂದೇ ದಾರಿಯಲ್ಲಿ ಹೋಗಬೇಡ. ಒಂದೇ ದಾರಿಯಲ್ಲಿ ಹೋದರೆ ನಿನಗೆ ಯಾವಾಗಲೂ ಏನು ಕಾಣಿಸುತ್ತೋ ಅದೇ ಕಾಣಿಸುತ್ತೆ. ದಾರಿಯನ್ನು ಬದಲಾಯಿಸಬೇಕು. ಎರಡನೇದ್ದು ಊರನ್ನು ಬದಲಾಯಿಸಬೇಕು. ಆಮೇಲೆ ಮೂರನೇದ್ದು ನೀನು ಥಿಂಕಿಂಗ್ ಮಾಡುವ ಪಾತ್ ಇದೆಯಲ್ಲ, ಥಿಂಕಿಂಗ್ ಪಾತ್ ಅಂತ, ಅದನ್ನು ಆಗಾಗ ಬದಲಾಯಿಸ್ತಾ ಇರಬೇಕು. ಮತ್ತು ನೀನು ಓದುವ ಲೇಖಕರನ್ನು ಬದಲಾಯಿಸ್ತಾ ಇರಬೇಕು ಅಂತ. ಸೊ ಅಂದರೆ ರೊಟೀನ್ ಆಗಿದ್ದು ನಿಮ್ಮನ್ನು ಹಾಳು ಮಾಡ್ತಾ ಹೋಗುತ್ತೆ ಅಂತ. ಈವನ್ ಇಫ್ ಇಟ್ ಲೈಫ್ ಆಗಿರ್ಬೋದು, ಓದು ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಏನೇ ಆಗಿ. ಸೊ ಅದನ್ನು ಅವ್ರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ನಾನೊಂದು ಸಲ ಈ ಬದಲಾವಣೆಯನ್ನು ನೋಡಬೇಕು ಅಂಥೇಳಿ ನಮ್ಮ ಮನೆಯಿಂದ ಬರುವ ದಾರಿಯನ್ನು ಸುತ್ತು ಬಳಸಿ ಹೋಗ್ತಾಯಿದ್ದೆ. ನಾನು ಮತ್ತು ನನ್ನ ಹೆಂಡತಿ ಒಂದಿನ ಬರ್ತಾಯಿದ್ವಿ. ಬರ್ತಾಯಿದ್ದಾಗ ನಾವು ಯಾವಾಗಲೂ ಸರ್ಕಲ್ ಮಾರಮ್ಮನ ದೇವಸ್ಥಾನದ ಕಡೆಯಿಂದ ಬರ್ತಾಯಿದ್ವಿ, ನಾಗಪುರದಿಂದ ಬರುವಾಗ. ಆ ಸಲ ಬೇಡ ಅಂಥೇಳಿ ಮೇಕರಿ ಸರ್ಕಲ್ಲಾಗಿ ಬಂದೆ ಮೋಟ್ರ್ ಬೈಕಲ್ಲೇ. ಮೋಟ್ರ್ ಸೈಕಲ್ಲಿ ಬಂದು ಅಲ್ಲಿ ಸಿಗ್ನಲಲ್ಲಿ ನಿಂತಿದ್ದೀನಿ. ಸಿಗ್ನಲಲ್ಲಿ ನಿಂತಾಗ ಒಬ್ಬ ವ್ಯಕ್ತಿ ನನ್ನ ಮುಂದೆ ಕಾರ್ ನಿಲ್ಲಿಸಿದ್ದ. ಅವನು ಕಾರ್ ನಿಲ್ಲಿಸಿ ಕಾರಿಂದ ಇಳಿದು ಓಡಿ ಬಂದು, ಸರ್ ಜೋಗಿ ಸರ್ ಅಲ್ವಾ ನೀವು ಅಂತ. ಹೌದು ಅಂದೆ. ನಿಮ್ಮ ಹತ್ರ 2 ನಿಮಿಷ ಮಾತಾಡಬೇಕು ಅಂದ ಅವನು. ನಾನು ಗಾಬರಿ ಹೋಗಿ, ಈ ಥರ ಕೇಳಿದರೆ ಒಂದೋ ಸಾಲ ಕೇಳ್ತಾರೆ ಅಂತ ಭಯ ಇತ್ತು. ಇದ್ರೆ ಇನ್ನೇನೋ ಈ ಥರದ ಏನೋ ಕೇಳ್ತಾರೆ ಅಂತ ನಾನು ಸಿಗೋಣ ಅಂತ ಹೇಳಿದೆ. ಅವನು ನೀವು ನಂಬರ್ ಕೊಡಿ ಅಂತೇಳಿ ನಂಬರ್ ಬರ್ಕೊಂಡು ಹೋದ. ನಂಬರ್ ಬರ್ಕೊಂಡು ಹೋದ್ಮೇಲೆ ಫೋನ್ ಮಾಡಿದೆ ಅವನು. ಫೋನ್ ಮಾಡಿ ನೀವೊಂದು ಪತ್ರಿಕೆ ಮಾಡಬೇಕು ಅಂತ ಹೇಳಿದಾಗ, ಆ ಪತ್ರಿಕೆ ಮಾಡಿ ನಾನು ಅವತ್ತು ಹೆಂಡತಿ ಹತ್ರ ಮಾತಾಡ್ತಿದ್ದೆ. ಅವಾಗ ನಾವೊಂದು ಕಾರ್ ತೊಗೋಬೇಕು, ಈ ಬಿಸಿಲಿಗೆ ಹೋಗೋಕ್ಕಾಗಲ್ಲ, ಕಪ್ಪಾಗಿಬಿಡ್ತೀನಿ ಅಂಥೇಳಿ ಅವನು ಅವತ್ತು ಬಂದು ನನಗೆ ಒಂದು ಕಾರು ತಗೊಳ್ಳುವಷ್ಟು ಹಣವನ್ನು ಕೊಟ್ಟು ಒಂದು ಪತ್ರಿಕೆ ಮಾಡಿ ಅಂತೇಳಿ ಹೋದ ಅಂತ. ಆ ಪತ್ರಿಕೆ ನಾನು 6 ತಿಂಗಳು ಮಾಡಿದೆ. ಈ ದಾರಿ ಬದಲಾಯಿಸಿದ್ರಿಂದ ಆಗಿದ್ದದ್ದು. ಆಮೇಲೆ ನಾನು ಓದಿದ್ದು ಕಾಮರ್ಸು. ಈ ಕಾಮರ್ಸು ಓದಿ ನಾನು ಸೇರಿದ್ದು ಪತ್ರಿಕೋದ್ಯಮ. ಸ್ವಲ್ಪ ದಿನ ಕೆಲಸ ಮಾಡಿ ಆಮೇಲೆ ಈ ಬರವಣಿಗೆ ದಾರಿ, ನನಗೆ ಬರವಣಿಗೆ ದಾರಿ ಮಾಡೋಕ್ಕೆ ಬರ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಬಟ್ ಆಕಸ್ಮಿಕವಾಗಿ ಈ ಬರವಣಿಗೆ ಅಂದರೆ ಮುಂಚೆ ಬರೀತಿದ್ದೆ, ಅದನ್ನು ಪ್ರಿಂಟ್ ಮಾಡ್ಬೋದು, ಯಾರೋ ಓದ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಈ ಅಲೌಕಿಕವಾದ ಸಂಗತಿಗಳು, ನೀವು ಹೇಳಿದ ಮ್ಯಾಜಿಕ್ ಮೂಮೆಂಟ್ಗಳು ದಿನನಿತ್ಯ ನಮ್ಮ ಮುಂದೆ ನಡೀತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಅಂತೇಳಿ. ಈಗ ನಾವು ಉದಾಹರಣೆಗೆ ಒಂದು ಕಥೆ ಕೂಟ ಕಟ್ಟಿದಾಗ ಅಲ್ಲೊಂದು ಅಲೌಕಿಕವಾದ ಸಂಗತಿ ನಡೆದಿದೆ. ಯಾರೋ ಹೊಸ ಸ್ನೇಹಿತ ಸಿಕ್ಕಿದಾಗ ಏನೊಂದು ಆಗಿರುತ್ತೆ. ಅಥವಾ ಬೆಳಿಗ್ಗೆ ಒಂದು ಉಪ್ಪಿಟ್ಟು ತಿಂದಾಗ ಅದೊಂದು ಥರ ಒಂದು ಆ ಕ್ಷಣ ಸಂತೋಷ ಸಿಕ್ಕಿರುತ್ತೆ. ಆ ಕ್ಷಣದ ಸಂತೋಷಗಳನ್ನು ಹುಡುಕೋದೇ ಒಂದು ಅಲೌಕಿಕವಾದ ಸಂಗತಿ ಅಂತ. ಅದು ಎಲ್ಲ ಕಡೆ ಸಿಗಲ್ಲ. ಅದು ನಿಮಗೆ ಎಷ್ಟೋ ಸರ್ ಟೇಸ್ಟೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ಟೇಸ್ಟ್ ಕಾಣಿಸೋದೇ ಒಂದು ಅಲೌಕಿಕವಾದ ಒಂದು ಮ್ಯಾಜಿಕ್ ಮೂಮೆಂಟ್. ಅದು ಒಂದು ಒಳ್ಳೆಯ ಸಿನಿಮಾ. ನಾನು ಈ ಬುಕ್ಕನ್ನು ಕ್ರಿಸ್ಟೋಫರ್ ನೋಲಾನಿಗೆ ಅರ್ಪಣೆ ಮಾಡಿದ್ದೀನಿ. ಅವನು ಮಾಡಿದಂಥ ಸಿನಿಮಾಗಳಿದಾವಲ್ಲ, ಪ್ರತಿ ಸಿನಿಮಾ ನೋಡಿದಾಗಲೂ ನನಗೆ ಒಂದು ಸಲ ಮತ್ತೆ ಹುಟ್ಟಿ ಬಂದಂಗೆ ಆಗುತ್ತೆ ಅಂತ. ಅಂದರೆ ಅವನು ಏನೆಲ್ಲ ತೊಗೊಂಬರ್ತಾನೆ ಒಂದು ಸಿನಿಮಾದಲ್ಲಿ, ಏನೆಲ್ಲ ಸಾಧ್ಯತೆ ಇದೆ ಅವನಿಗೆ, ಅವನು ಹೇಗೆ ಯೋಚನೆ ಮಾಡ್ತಾನೆ ಅಂತ. ಅಥವಾ ಒಂದು ತೇಜಸ್ವಿ ಕಥೆ ಓದಾಗಿರ್ಬೋದು, ಅಥವಾ ಯಾವುದೋ ಒಂದು ಒಳ್ಳೆಯ ಪದ್ಯ ಓದಾಗಿರ್ಬೋದು. ಇದೆಲ್ಲ ನಮಗೆ ಒಂದು ಈ ಜಗತ್ತಿಂದ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋಗ್ಬಿಡ್ತವೆ ಅಂತ. ಈ ಜಗತ್ತಿಂದ ಯಾವುದು ಆಚೆ ಕರ್ಕೊಂಡು ಜಗತ್ತು ಅಂದರೆ ನಮ್ಮ ರೆಗ್ಯುಲರ್ ವರ್ಲ್ಡ್ ಇರುತ್ತೆ. ನಾವು ನಿಜವಾಗ್ಲೂ ಬದುಕುವಂಥ ಕೆಲಸ, ಆಫೀಸ್ಗೆ ಹೋಗೋದು, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ರಿಪೋರ್ಟ್ಗಳನ್ನ ಬರೆಯೋದು, ನಂದಲ್ಲಿ ಬೇರೆಯವ್ರಿಗೆ ಬೇರೆ ಇರುತ್ತೆ. ಅಲ್ಲಿಂದ ಆಚೆ ತರುತ್ತಲ್ಲ ನಮ್ಮನ್ನು, ಅದು ಕಲೆ ಮಾತ್ರ ಸಾಧ್ಯ. ಕಲೆಗೆ ಆ ಕಲೆ ಕೊಡುವಂಥ ಒಂದು ಮ್ಯಾಜಿಕ್ ಮೂಮೆಂಟನ್ನು ಯಾವುದು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಕಥೆ ಇರ್ಬೋದು, ಕವಿತೆ ಇರ್ಬೋದು, ನಾಟಕ ಇರ್ಬೋದು. ಒಂದು ಒಳ್ಳೆಯ ನಾಟಕ ಬಂದರೆ ಅದು ನೋಡ್ತಾ 2 ಗಂಟೆ ಈ ಜಗತ್ತಲ್ಲಿರಲ್ಲ ನಾವು. ದಟ್ಸ್ ಬ್ಯೂಟಿಫುಲ್ ಥಿಂಗ್. ಆವಾಗಲೇ ಲೈಫ್ ಇಸ್ ಬ್ಯೂಟಿಫುಲ್ ಅನಿಸೋದು ಯಾವಾಗ ಅಂದರೆ ಕಲೆಯ ಜೊತೆಗಿದ್ದಾಗ, ಬದುಕಿನ ಜೊತೆ ಇದ್ದಾಗ. ನಾವು ನೇರವಾಗಿ ಈ ಬದುಕು ಮತ್ತು ಕಲೆಯ ಮಧ್ಯೆ ಏನು ಕೆಲಸ ಮಾಡ್ತಿರ್ತೀವಲ್ಲ, ದಟ್ಸ್ ವೆರಿ ಬೋರಿಂಗ್ ಥಿಂಗ್. ನೀವು ಈಗಲೇ ಹೇಳ್ದಂಗೆ ಅಂದರೆ ಎಲ್ಲರ ಬದುಕಲ್ಲಿ ನಡೆಯುತ್ತೆ ಅಂತ. ನೀವು ಇದು ಇಳಂಕೋವನ್ ಕೂಡ ಹಾಗೆ ಹೇಳ್ತಾನೆ. ಅಂದರೆ ಅಲೌಕಿಕ ಘಟನೆಗಳು ಎಲ್ಲರ ಲೈಫಲ್ಲೂ ನಡೆಯುತ್ತೆ, ಬಟ್ ಕೆಲವರಿಗೆ ಅದು ಗೊತ್ತಾಗಲ್ಲ ಅಂತ.
ಸೊ ನಾವು ಅಂದರೆ ಇಂಥ ಘಟನೆಗಳಿಗೆ ಒಂದು ಎದುರಾಗಬೇಕಾದ್ರೆ ಆ ಥರದ್ದು ಏನಾದರೂ ಒಂದು ರೆಡಿ ಇರಬೇಕಾ? ನಮ್ಮ ಮನಸ್ಸನ್ನು ಹೇಗೆ ಒಂದು ಸಿದ್ಧಗೊಳಿಸೋದು, ಆ ಥರದ್ದು ಏನಾದರೂ ಇದೆಯಾ? ಏನಿಲ್ಲ, ಮನಸ್ಸನ್ನು ನಾವು ಧ್ಯಾನ ಏನು ಹೇಳ್ತಾನೆ, ಮನಸ್ಸನ್ನು ವಾಚ್ ಮಾಡೋದು ಹೇಳುತ್ತೆ. ನಾವು ಅದನ್ನು ಬಹಳ ಕೀನಾಗಿ ವಾಚ್ ಮಾಡೋಕ್ಕೆ ಹೋದಾಗ ಅದು ನಮಗೆ ಸಿಗಲ್ಲ ಅಂಥೇಳಿ, ಅದು ಆಕಸ್ಮಿಕವಾಗಿ ಕಾಣಿಸುತ್ತೆ ಅಂತೇಳಿ. ಆಕಸ್ಮಿಕವಾಗಿ ಕಾಣಿಸುವಂಥ ಸಂಗತಿಗಳನ್ನು ಗುರುತಿಸೋಕ್ಕೆ ಗೊತ್ತಿರಬೇಕು. ಅದು ಬಹಳ ಅಂದರೆ ಯಾರು ಹೇಳ್ಕೊಟ್ಟು ಬರಲ್ಲ ಅಂತ. ನನಗೆ ಅದು ಒಂದು ಯು ಜಿದ್ದು ರೆಫರೆನ್ಸ್ ಇದೆ. ಯು ಜಿ ಹೋಗಿ ರಮಣರ ಹತ್ರ ಕೇಳ್ತಾರೆ, ನಿಮಗೆ ಬ್ರಹ್ಮಾನಂದವಾಗಿದೆ, ಜ್ಞಾನೋದಯವಾಗಿದೆ ಅಂತೆಲ್ಲ ಹೇಳ್ತಿರಲ್ಲ, ನನಗೆ ಬೇಕಾದು, ಕ್ಯಾನ್ ಯು ಗಿವ್ ಇಟ್ ಟು ಮೀ ಅಂತ. ಅದಕ್ಕೆ ರಮಣ ಹೇಳ್ತಾರೆ ಅಂತ, ಐ ಕ್ಯಾನ್ ಗಿವ್ ಇಟ್ ಯು ಬಟ್ ಕ್ಯಾನ್ ಯು ಟೇಕ್ ಇಟ್ ಅಂತ. ಆ ಕ್ಯಾನ್ ಯು ಟೇಕ್ ಇಟ್ ಅಂತ ಲೈಫ್ ಕೇಳ್ತಾ ಇರುತ್ತೆ. ಅಂದರೆ ಯು ಆರ್ ನಾಟ್ ರೆಡಿ ಫಾರ್ ದ್ಯಾಟ್. ಯು ಆರ್ ಇನ್ ಎ ಹರಿ, ಯು ವಾಂಟ್ ಟು ಗೋ ಟು ಆಫೀಸ್, ಯು ವಾಂಟ್ ಟು ಡೂ ಏನೋ ಕೆಲಸ ಮಾಡಬೇಕಾಗತ್ತೆ, ಯಾರೋ ನಿಮ್ಗೆ ಬೈತಾರೆ ಅಂತ ಒಂದು ಭಯ ಇರುತ್ತೆ. ಸೊ ಇದನ್ನೆಲ್ಲ ಬಿಟ್ಟು ಒಂದು ನಿಧಾನವಾಗಿ ಅವಸರವು ಸಾವಧಾನದ ಬೆನ್ನೇರಿದೆ ಅಂತಿದೆಯಲ್ಲ, ಆ ಸಾವಧಾನ ಮನಸ್ಸಲ್ಲಿದ್ದಾಗ ಕಾಣಿಸುತ್ತೆ ಅಂತಲೇ. ನಾವು ಯಾಕೆ ಅದನ್ನು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ, ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡ್ರೆ ಅಲ್ಲಿಗೆಲ್ಲ ಮುಗಿದೋಗುತ್ತೆ ಅಂತ ಅನಿಸುತ್ತೆ. ನಾವು ಕಡೆದಾಗಿ ಚಿಕ್ಕದಾಗಿ 2 ಗೇಮ್ ಇದೆ ಸರ್, 2 ಸಿಲ್ಲಿ ಗೇಮ್ಸ್. ಸೊ ನಾವು ದೊಡ್ಡವರಾದಮೇಲೆ ಪುಟ್ಟ ಮಕ್ಕಳ ಆಟಗಳನ್ನೆಲ್ಲ ಆಡೋದು ಬಿಟ್ಬಿಡ್ತೀವಿ. ಹಾಗಾಗಿ ಒಂದು ಚಿಕ್ಕದಾಗಿ ಆಡೋಣ ಅಂತಂದ್ಬಿಟ್ಟು ನಂಬರ್ಸ್ ಹೇಳೋದು 1 2 3 4 5 6 7 8 9 10 ಈ ಥರ. ಬಟ್ 1 ನಂಬರ್ ಕನ್ನಡದಲ್ಲಿ ಹೇಳಬೇಕು, 1 ನಂಬರ್ ಇಂಗ್ಲೀಷಲ್ಲಿ ಹೇಳಬೇಕು. ಆಲ್ಟರ್ನೇಟಿವ್ ನಂಬರ್ಸ್ ಮಾತ್ರ, ಯಾವುದೇ ನಂಬರ್ಸ್ನ ರಿಪೀಟ್ ಮಾಡಬಾರ್ದು. 1 2 3 4 1 2 3 4 5 6 ಈ ಥರ. ಎಷ್ಟು ನಂಬರ್ಸ್ ಹೇಳ್ತೀರಾ ನೋಡೋಣ ಫಾಸ್ಟಾಗಿ, ಒಂದು ಗ್ಯಾಪ್ ತೊಗೋಬಾರ್ದು. ಅಷ್ಟೇ ಸರ್. ಒಂದಾದಮೇಲೆ ಇಂಗ್ಲೀಷಲ್ಲಿ ಹೇಳಿ 2. ಇದರಲ್ಲಿ ಭಾಳ ವೀಕ್ ಸರ್ ಇದು. ನಂಬರ್ಸಲ್ಲಿ ತುಂಬ ವೀಕ್ ಇದ್ದೀರಾ ನೀವು? ನಂಬರಲ್ಲಿ ಭಾಳ ವೀಕ್. ಕಾಲೇಜೆಲ್ಲ, ಸ್ಕೂಲಲ್ಲೂ ನಂಬರ್ ಬರಲಿಲ್ಲ, ಕಾಲೇಜಲ್ಲೂ ಬರಲಿಲ್ಲ, ಲಾಟ್ರಿಲೂ ಬರಲಿಲ್ಲ. ಸೊ ನನ್ನನ್ನು ಯಾರೋ ನಂಬರು, ಅದರಿಂದ ಹೇಳ್ಬೋದು 1 2 ಇವತ್ತೇ ಹೇಳಿ 1 1 2 3 ಅಲ್ಲಲ್ಲ ಆಗಲ್ಲ ಸರ್. ಇದು ನನ್ನ ಹೆಂಡತಿ ಚೆನ್ನಾಗಿ ಹೇಳ್ತಾರೆ ಸರ್. ಪ್ಲೀಸ್ ಕರಿತೀರಾ ಸರ್? ಬರೆಯಲ್ಲ. ಮೊದಲು ಕನ್ನಡದಲ್ಲಿ ಹೇಳ್ಬಿಡಿ, ಈಸಿ ಆಗುತ್ತೆ. 1 2 ಈ ಥರ ಟ್ರೈ ಮಾಡಿ ಸರ್. 1 2 2 3 3 4 ಆಗಲ್ಲ ಸರ್. ಇನ್ನೊಂದು ಆಟ ಚಿಕ್ಕದಾಗಿ, ಏನಂದರೆ ಸ್ವಲ್ಪ ರಾಂಗ್ ಆಗವ್ರೆ ಅಂತ. ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಥರ ಚಿಕ್ಕದಾಗಿರುತ್ತೆ ಪ್ರಶ್ನೆಗಳು. ಒಂದೇ ವರ್ಡಲ್ಲಿ ಆನ್ಸರ್ ಕೊಡಬೇಕು, ರಾಂಗ್ ಆನ್ಸರ್ಸ್ ಹೇಳಬೇಕು. ಟಿ ವಿ ಇದೆಯಾ? ಅಲ್ಲ, ಇದು ರೆಕಾರ್ಡಿಂಗ್ ಆಗ್ತಿದೆಯಾ ಅಂತ. ರೈಟ್ ಆನ್ಸರ್ಸ್ ಹೇಳೋಂಗಿಲ್ಲ, ಬರೀ ರಾಂಗ್ ಆನ್ಸರ್ಸ್ ಹೇಳಬೇಕು ಅಂತ. ಓಕೆನಾ? ಮೊದಲನೇ ಪ್ರಶ್ನೆ, ನಮ್ಮ ದೇಶದ ರಾಜಧಾನಿ ಯಾವುದು? ಬೆಂಗಳೂರು. ನೀವು ಯಾವ ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡೋದು? ಇಂಗ್ಲೀಷ್ ನ್ಯೂಸ್ ಪೇಪರ್. ನಿಮ್ಮ ಫೇವ್ರೇಟ್ ಆಥರ್ ಯಾರು? ಜೋಗಿ. ಕೃತಿ ಚೌರ್ಯ ಮಾಡಿದ್ದೀರಾ ಯಾವತ್ತಾದರೂ? ಮಾಡಿದ್ದೀನಿ. ಮದ್ಯಪಾನ ಮಾಡ್ತೀರಾ ಪ್ರತಿದಿನ? ಮಾಡಲ್ಲ. ಇತ್ತೀಚಿನ ನಿಮ್ಮ ಇಷ್ಟದ ಕನ್ನಡ ಚಿತ್ರ ಯಾವುದು? ಎಂಥದ್ದು ಬಂತಲ್ಲ ಮೊನ್ನೆ, ಹೆಸರು ಹೇಳ್ರಿ. ಅದು ಇಂಥ ಹೆಸರೇ ಮರ್ತಾಯ್ತು. ಆ ಥರ ಒಂದು ಚಿತ್ರ ಇದೆಯಾ ಸರ್? ಏನದು ಹೇಳ್ರಿ. A1 ನೀವನು ಸರಿ. ಕೊನೆ ಪ್ರಶ್ನೆ ಸರ್, ರಾಂಗ್ ಆನ್ಸರ್ಸ್ ಹೇಳ್ಬೇಕು. ನಿಮ್ಮ ಹೆಂಡತಿ ಹೆಸರೇನು ಸರ್? ದೀಪಿಕಾ. ಅಲ್ಲ, ಅವಳಿಗೆ ಗೊತ್ತಿದೆ ನಿಜ ಅಂತ. ನಾನು ಅವಳನ್ನು ಲವ್ ಮಾಡ್ತಿದ್ದ ದಿನಗಳಲ್ಲಿ ನಾನು ಸೈಕಲ್ ಓಡಿಸ್ತಾ ಇದ್ದೆ. ಆ ಸೈಕಲ್ನ ಕನ್ನಡಿಯಲ್ಲಿ ದೀಪಿಕಾ ಅಂತ ಬರ್ಕೊಂಡು ಹೋಗ್ತಿದ್ದೆ. ಅಂದರೆ ಅವಳ ಅಪ್ಪನಿಗೆ ಗೊತ್ತಾಗಬಾರ್ದು ಅಂತ. ಅವಳ ಅಪ್ಪನಿಗೆ ಜ್ಯೋತಿಯಿಂದ ಗೊತ್ತಾಗುತ್ತಲ್ಲ, ಇವಳಿಗೆ ಮಾತ್ರ ಗೊತ್ತಾಗಬೇಕು, ದೀಪಿಕಾ ಅಂತ ಹಾಕ್ಕೊಂಡು ಓಡಾಡ್ತಿದ್ದೆ. ಸೊ ಹಾಗಾಗಿ ದೀಪಿಕಾ ಅಂತ ಹೇಳೋದು ಸರಿ ಉತ್ತರ ಮತ್ತು ತಪ್ಪು ಉತ್ತರ. ಓಕೆ, ಧನ್ಯವಾದಗಳು. ನನ್ನ ಕಡೆಯಿಂದ ಇದಿಷ್ಟು ಪ್ರಶ್ನೆಗಳಿತ್ತು ಸರ್. ಮತ್ತು ರಾಜೇಶ್, ನಿಮ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ಮತ್ತೆ ಇದೆ, ರಾಜೇಶ್ಗೆ ಭಾಳ ಪ್ರಶ್ನೆ. ಹೌದಾ? ಆಫೀಸಲ್ಲಿ ಕೇಳೋಕ್ಕಾಗಲ್ಲ. ಹೌದು, ಕೇಳೋ ಹಂಗಿದ್ರೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ಬೋದು. ಅದೇ ಐಹಿಕವಾದ ಆಸೆಗಳನ್ನ ಬಿಡಬೇಕು. ಲೌಕಿಕವಾದ ಯಾವುದೇ ಆಸೆಗಳನ್ನ ಇಟ್ಕೋಬಾರ್ದು. ಅಲೌಕಿಕವಾದ ಏನಾರಿದ್ರೆ ಕೇಳಿ. ಸಂಬಳ ಜಾಸ್ತಿ ಮಾಡೋದು, ಅಥವಾ ಬೇಗ ಮನೆಗೆ ಹೋಗೋದು, ಅಥವಾ ಡ್ರಿಂಕ್ಸ್ ಹಾಕ್ಬೇಡಿ, ಈ ಥರದ ಸಣ್ಣ ಪುಟ್ಟ ಆಸೆಗಳನ್ನು ಯಾರು ಇಟ್ಕೋಬಾರ್ದು ಸರ್. ಇದು ಬಹಿರಂಗದ ಆಸೆ. ಸರ್, ನಾನು ಅಂದರೆ ಸಾಹಿತ್ಯ ಇದಕ್ಕೆ ಹೋದರೆ, ಈಗ ನಮಗೆ
ಒಂದು ಪುಸ್ತಕ ಆದಮೇಲೆ ನಾವು ಖಾಲಿ ಆಗೋದು ಅಂದರೆ ಮಾರ್ಕ್ವೆಸ್ ಹೇಳಿದಾನೆ, ನಾವು ಬರೆಯೋದು ಒಂದೇ ಕಥೆಯನ್ನು ಮತ್ತೆ ಮತ್ತೆ ಬರಿತಾ ಇರ್ತೀವಿ ಅಂತ ಒಂದು ಕೋಟ್ ಇದೆಯಲ್ಲ. ನಾವು ಪ್ರತಿ ಸಲ ಒಂದೊಂದು ಪುಸ್ತಕ ಬರೆದಾಗಲೂ ನೆಕ್ಸ್ಟ್ ಒಂದು ಪುಸ್ತಕ ಬರೆಯುವಾಗ ಒಂದು ಬರಿದಾಗ್ತೀವಿ, ಅಥವಾ ಇನ್ನೊಂದು ಶುರು ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಅಥವಾ ಹಳೇದೇ ಬರಿತೀವ ಅಂತ ಒಂದು ಅನ್ನಿಸ್ತಾ ಇರುತ್ತೆ. ನೀವು 100 ಪುಸ್ತಕ ಬರೆದಿದ್ದೀರಿ, ಆದರೆ ನೀವು ನಿಮ್ಮ ಈ ಒಂದು ಪುಸ್ತಕ ಬರೆಯುವ ಪ್ರಕ್ರಿಯೆ, ಒಂದು ಬರಿದಾಗುವ ಪ್ರಕ್ರಿಯೆ, ಮತ್ತೆ ಹೊಸದು ಆ ಸೃಷ್ಟಿಕ್ರಿಯೆ ಇದೆಯಲ್ಲ ಸರ್, ಅದು ಹೇಗಾಗತ್ತೆ ಅಂತ. ಅಂದರೆ ಅದಕ್ಕೆ ಪೂರಕವಾಗಿ ನಮಗೆ ಒಂದು ಈಗ ನನ್ನ ಹಿಂದಿನ ಜನರ ಖುಷಿ ಇವರನ್ನೆಲ್ಲ ನೋಡುವಾಗ ಒಂದು ಔಟ್ಡೇಟೆಡ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ನಮಗೆ. ಈ ಟ್ರೆಂಡು ಅಷ್ಟು ಸ್ಪೀಡಾಗಿ ಬದಲಾಗ್ತಾ ಇದೆ. ಸೊ ನಿಮಗೆ ಈ ಜರ್ನಿಯಲ್ಲಿ 100 ಪುಸ್ತಕದ ಜರ್ನಿಯಲ್ಲಿ ನಿಮಗೆ ಯಾವತ್ತಾದರೂ ಆ ಥರ ಅನಿಸಿದೆಯಾ? ಅದರಿಂದ ಹೇಗೆ ಓವರ್ಕಮ್, ಅಂದರೆ ಆಚೆ ಬಂದಿದ್ದು ಹೇಗೆ? ನಾನು ನಿಂತ್ಕೊಂಡು ಉತ್ತರ ಕೊಡ್ತೇನೆ, ಯಾಕಂದರೆ ಈ ಚೇರ್ ಕಷ್ಟ ಇದೆ. ಈ ಜೀವನದಲ್ಲಿ ಏನಾಗಿರುತ್ತೆ ಅಂದರೆ, ನೀವು ಹೇಳಿದ ಹಾಗೆ ಬರಿತಾ ಬರಿತಾ ನಾನು ಬರೆದಿದ್ದೇನೆ ಬರಿತಾ ಇದ್ದೀನಿ, ಮತ್ತು ಅದೇ ಜಗತ್ತಲ್ಲಿ ಸುತ್ತಾ ಇದ್ದೀನಿ ಅಂತ ಎಷ್ಟೋ ಸಲ ಅನ್ಸೋಕ್ಕೆ ಶುರುವಾಗುತ್ತೆ. ನಾನು ಮುಖ್ಯವಾಗಿ ಏನು ಮಾಡ್ತೀನಿ ಅಂದರೆ, ಆಗ ನಾನು ಹೊಸ ಹುಡುಗರ ಜೊತೆ ಓಡಾಡ್ತೀನಿ ಅಂತ. ನನಗೆ ಜಗತ್ತಲ್ಲಿ ಬೇಕಾಗಿರೋದು ವಿಂಡೋಸ್ ಅಂತೇಳಿ. ವಿಂಡೋಸ್ ಅಂದರೆ ಈ ಕಂಪ್ಯೂಟರ್ ವಿಂಡೋಸ್ ಅಲ್ಲ, ಹೊರಗಿನಿಂದ ಗಾಳಿಗಳು ಬರುವಂಥ, ಹೊರಗಿನಿಂದ ಹೊಸ ವಿಚಾರಗಳು ಬರುವಂಥ ಕಿಟಕಿಗಳಿಗೆ ಯಾವಾಗಲೂ ತೆರ್ಕೋತೀನಿ. ಅದಕ್ಕೋಸ್ಕರ ನನಗೆ ಅತ್ಯಂತ ಹೆಚ್ಚು ಮಂದಿ ಗೆಳೆಯರಿದ್ದಾರೆ, ಅತ್ಯಂತ ಹೆಚ್ಚು ಊರುಗಳಿಗೆ ಹೋಗ್ತೀನಿ, ಅತ್ಯಂತ ಹೆಚ್ಚು ಪ್ರಯಾಣದಲ್ಲಿರ್ತೀನಿ. ಆಮೇಲೆ ಅತ್ಯಂತ ಹೆಚ್ಚು ಓದಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಯಾವುದೇ ಸಿನಿಮಾ ಬಂದರೆ ನೋಡ್ತೀನಿ. ಇವತ್ತು ಮಧ್ಯಾಹ್ನ ಒಂದು 3 ಶಾರ್ಟ್ ಫಿಲ್ಮ್ ಇದೆ, ಅದನ್ನು ಕಳಿಸ್ಕೊಡಿ ಅಂತೇಳಿ ನೋಡಿದ್ದೀನಿ ಅದನ್ನ. ಯಾಕಂದ್ರೆ ನನ್ನ ಸಮಯದಲ್ಲಿ ನಾನು ಆ ಸಮಯವನ್ನು ಮತ್ತು ಆಯಸ್ಸನ್ನು ಇನ್ನೊಬ್ಬರಿಗೆ ಕೊಡ್ತೀವಲ್ಲ, ಆಗ ಅವರದ್ದು ಆಯಸ್ಸಿನ ಒಂದು ಭಾಗ ನಮಗೆ ಸಿಕ್ಬಿಡುತ್ತೆ ಅಂತೇಳಿ. ಅಂದರೆ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ವಿ ಕಾಂಟ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೈಫ್ ಟೈಮ್. ಅದನ್ನು ಬೇರೆಯವರಿಂದ ಕಿತ್ಕೋಬೇಕಾಗತ್ತೆ ನಾವು. ನಾನು ಒಬ್ಬರ ಜೊತೆ ಮಾತಾಡ್ತಾ ಇದ್ದರೆ ಅವರ ಅಷ್ಟು ವ್ಯಕ್ತಿತ್ವ ನನಗೆ ಬಂದುಬಿಡುತ್ತೆ ಅಂತ, ಅವರ ಅಷ್ಟು ಅನುಭವಗಳು ನನಗೆ ಬಂದುಬಿಡ್ತವೆ. ಓದಿನಿಂದ ಬರ್ತವೆ, ಸಿನಿಮಾ ನೋಡೋದ್ರಿಂದ ಬರ್ತವೆ, ಅವ್ರ ಜೊತೆ ಒಂದು ಸಂಜೆ ಕಳೆಯೋದ್ರಿಂದ ಬರ್ತವೆ, ಒಂದು ವಾಕಿಂಗ್ ಹೋದಾಗ ಯಾರೋ ಸಿಕ್ಕಿದಾಗ ಮಾತಾಡ್ಕೊಂಡು ಹೋದ್ರೆ ಬರ್ತವೆ. ಹಾಗೆ ಒಡನಾಟದಿಂದ ಸಿಗುವಂಥ ಒಂದು ರಿಜ್ಯುವನೇಷನ್ ಇದೆಯಲ್ಲ, ಅದು ಎಲ್ಲೂ ಸಿಕ್ಕಲ್ಲ ಅಂತ. ನನಗೆ ಅದು ಈ ಒಡನಾಟದಿಂದಲೇ ಸಿಗೋದು. ನಾನು ಅದಕ್ಕೆ ಯಾರು ಸಿಕ್ಕಿದ್ರು ಫೋನ್ ಮಾಡಿದ್ರೆ, ನಾನು ಮೊದಲು ಆರಂಭದ ದಿನಗಳಲ್ಲಿ ಸೀರಿಯಲ್ ಬರೆಸಿದ್ದಾಗ ಫೋನ್ ರಿಸೀವ್ ಮಾಡ್ತಿರಲಿಲ್ಲ. ಬಟ್ ಆನಂತರ ದಿನಗಳಲ್ಲಿ ಯಾವುದೇ ಫೋನ್ ಬಂದರೂ ರಿಸೀವ್ ಮಾಡ್ತೀನಿ, ಮಾತಾಡ್ತೀನಿ. ರಾಂಗ್ ನಂಬರ್ ಆದರೂ 20 ನಿಮಿಷ ಮಾತಾಡ್ತೀನಿ. ಸೊ ಹೀಗಾಗಿ ಏನೋ ಒಂದು ಅಂಶ ನಮಗೆ ಸಿಕ್ಬಿಡುತ್ತೆ ಅಲ್ಲಿ. ಅದು ನಾವು ಮತ್ತು ಲಕ್ಷ್ಮಣರಾವ್ ಮಾತಾಡ್ಲಿಕ್ಕೆ ಕೂತ್ರೆ ಪ್ರತಿ ಸಲ ಕೂತಾಗಲೂ ಒಬ್ಬ ಹೊಸ ಕವಿ ಬಗ್ಗೆ ಮಾತಾಡ್ತೀವಿ, ಯಾರೋ ಹೊಸದು ಬರೆದಿರ್ತಾರೆ, ಅವ್ರ ಬಗ್ಗೆ ಮಾತಾಡ್ತಿರ್ತೀವಿ. ಹೀಗಾಗಿ ಈ ಜಗತ್ತಿನಲ್ಲಿ ಹೊಸತನವನ್ನು ಪಡ್ಕೊಳ್ಳಿಕ್ಕೆ ನೂರಾರು ಸಂಗತಿಗಳಿವೆ. ನನಗೆ ಈ ಮರ ನೋಡಿದಾಗ ಭಾಳ ಖುಷಿ ಆಯಿತು. ಪ್ರಕಾಶ್ ರೈ ಬಂದಾಗ ಹೇಳ್ತಾ ಇದ್ದೆ, ಅಲ್ಲಿ ವೈರಮುತ್ತು ಒಂದು ಸಾಲು ಬರೆದಿದ್ದಾನೆ, ಈ ಆಕಾಶವೇ ಒಂದು ಬೋಧಿ ವೃಕ್ಷ, ಅದು ಪ್ರತಿದಿನವೂ ಹೊಸ ಸುದ್ದಿಗಳನ್ನು ನನಗೆ ತರ್ತದೆ ಅಂತಂದರೆ, ಆಕಾಶ ನೋಡಿದಾಗ ಒಂದು ಹೊಸ ಸುದ್ದಿ ಸಿಗುತ್ತೆ ಅಂತ. ಹಾಗೆ ಹೊರಗಡೆ ನೋಡ್ತಿದ್ದಂಗೆ ಹೊಸ ಸಿಗ್ತಾ ಹೋಗುತ್ತೆ. ಸೊ ಅದೇ ಅಂದರೆ ನಿಮಗೂ ಸಿಗುತ್ತದೆ. ಅಂದರೆ ನಾವು ಅದನ್ನು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಇದು ನಮ್ಮ ಬೇಡ, ಸಂಬಂಧ ಇಲ್ಲ, ಇದು ನಮ್ಮ ವೃತ್ತಿಗೆ ಸಂಬಂಧ ಇಲ್ಲ, ಇದು ನಮ್ಮ ಸಂಸಾರಕ್ಕೆ ಸಂಬಂಧ ಇಲ್ಲ ಅಂತ ವಿ ರಿಜೆಕ್ಟ್ ಥಿಂಗ್ಸ್. ಬಟ್ ಅದನ್ನು ರಿಜೆಕ್ಟ್ ಮಾಡದೆ ನೋಡಿದ್ರೆ ಅಲ್ಲಿ ಸಿಗುತ್ತೆ ನಿಮಗೆ ಅಂತ. ಇಳಂಗೋವನು ಹಾಗೆ ಸಿಕ್ಕಿದ್ದು. ನಾನು ಇಳಂಗೋವನನ್ನು ಏನು ಬೆಳೆಸ್ಕೊಂಡೇ ಬಂದೆ, ನನ್ನ ಜೊತೆಗೆ ಕರ್ಕೊಂಬಂದೆ ಸುಮಾರು 30-40 ವರ್ಷ. ಸೊ ಹಿ ಸ್ಟಿಲ್ ವಿತ್ ಮೀ ಆ್ಯಂಡ್ ಹಿಲ್ ಬಿ ವಿತ್ ಮೀ ಫಾರ್ ಮೆನಿ ಮೋರ್ ಇಯರ್ಸ್. ಏನೋ ಹೇಳ್ತಾ ಇರ್ತಾನೆ ಅವನು ಸುಮಾರು ಜನರ ಭೇಟಿ ಆಗ್ತಾನೆ, ಏನೋ ಬಂದು ಕತೆ ಹೇಳ್ತಾನೆ. ಸೊ ಹ್ಯಾವ್ ಎ ಇಳಂಗವನ್ ಇನ್ಸೈಡ್ ಯು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪ್ರಶ್ನೆ, ನಿಮ್ಮ ಇಷ್ಟು ಈ 100 ಪುಸ್ತಕದಲ್ಲಿ ನಿಮ್ಮನ್ನು ಅಂದರೆ ಪ್ರತಿಯೊಂದು ಒಂದೊಂದು ಕ್ಯಾರೆಕ್ಟ್ರು, ಒಂದೊಂದು ಪುಸ್ತಕನೋ ಯಾವುದೋ ಒಂದು ಒಳತಂತುವನ್ನು ಮೀಡ್ತಾ ಇರುತ್ತೆ. ಸೊ ನಿಮ್ಮನ್ನು ಕಾಡಿದ, ಕಲಕಿದ, ದುತ್ತೆಂದು ಆಗಾಗ ಎದುರಾಗುವ ಯಾವುದಾದ್ರೂ ಒಂದು ಪಾತ್ರ ನಿಮ್ಮ ಈ ನಿಮ್ಮ ಮನಸ್ಸಿನ ಲೋಕದಲ್ಲಿರೋ ಯಾವುದಾದ್ರೂ ಒಂದು ಪಾತ್ರ ಇದೆಯೇ ಈ ಕೃತಿಗಳಲ್ಲಿ? ಅದು ನಿಮ್ಮನ್ನು ಯಾಕೆ ಕಾಡುತ್ತೆ? ನಾನು ಭಾಳ ಕಾಡ್ದ ಒಂದು ಪಾತ್ರ ಅಂದರೆ ಚಿಕ್ಕಪ್ಪ ಅಂತ ಒಂದು ಕತೆ, ಒಂದು ಕಾದಂಬರಿ ಬರೆದಿದ್ದೀನಿ. ಆ ಚಿಕ್ಕಪ್ಪನ ಕ್ಯಾರೆಕ್ಟರ್ ಭಾಳ ಕಾಡ್ತಾ ಇರುತ್ತೆ. ಯಾಕಂದರೆ ಆ ಕ್ಯಾರೆಕ್ಟರ್ ಏನು ಮಾಡ್ತಾನಂದರೆ, ಅವನು ಈಸ್ ವೆರಿ ಪವರ್ಫುಲ್. ಅವನು ಪವರ್ಫುಲ್ ಅದನ್ನು ಅವನು ಪೊಲಿಟಿಕ್ಸಿಗೆ ಯೂಸ್ ಮಾಡ್ಕೊತಾ ಹೋಗ್ತಾನೆ. ಅವನ ಎಲ್ಲ ಶಕ್ತಿಯನ್ನು ಅವನು ರಾಜಕೀಯಕ್ಕೆ ಬಳಸ್ತಾ ಹೋಗಿ ಅದನ್ನು ಅವನೊಂದು ಅವನತಿಯನ್ನು ತಲುಪ್ತಾ ಹೋಗ್ತಾನೆ. ನಾವೆಲ್ಲರೂ ಏನೋ ಮಾಡ್ತಿದ್ದೀವಿ ಅಂದರೆ, ನನಗೆ ಭಾಳ ಸೊಗಸಾಗಿ ಹೇಳಿದವರು ಯಾರಂದರೆ, ಪುತಿನ ಅವರ ಒಂದು ನಾಟಕ ಗೋಕುಲ ನಿರ್ಗಮನದಲ್ಲಿದೆ. ಗೋಕುಲ ನಿರ್ಗಮನದಲ್ಲಿ ಅವರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಶ್ರೀಕೃಷ್ಣ ರಾಧೆಯನ್ನು ಪ್ರೀತಿಸ್ತಾ ತನ್ನ
ದನಕರುಗಳನ್ನು ಮೇಯಿಸುತ್ತಾ ಆ ಊರಿನ ಮುದುಕರ ಜೊತೆ ಓಡಾಡ್ತಾ ಗೋಪಿಕಾ ಸ್ತ್ರೀಯರಿಗೆ ಜೊತೆ ಕದ್ದು ಬೆಣ್ಣೆ ಹಸಿ ಇದನ್ನು ತಿಂತ ತಾಯಿಗೆ ತಮಾಷೆ ಮಾಡ್ತಾ ತಮ್ಮನ ಜೊತೆ ಆಡ್ತಾ ಕೊಳಲು ಊದುತ್ತಾ ಭಾಳ ಸುಖವಾಗಿದ್ದ. ಆದರೆ ಒಂದು ಹಂತದಲ್ಲಿ ಅವನು ಮಧುರೆಗೆ ಬಂದುಬಿಡ್ತಾನೆ. ಮಧುರೆಗೆ ಬಂದ ನಂತರ ಮತ್ತು ವಾಪಸ್ ಹೋಗಲ್ಲ. ಕೊಳಲನ್ನು ಬಿಸುಟಿ ಬಂದವನು ಶಂಖವನ್ನು ಎತ್ಕೊಂಡ್ಬಿಡ್ತಾನೆ ಅಂತ. ಆ ಎರಡು ರೂಪಕ ಇದೆಯಲ್ಲ. ಆಮೇಲೆ ಶಂಖವನ್ನು ಎತ್ಕೊಂಡು, ಶಂಖ ಅಂದರೆ ಯುದ್ಧಕ್ಕೆ ಸಂಕೇತ. ಆ ಶಂಖ ಊದಿ ಅಲ್ಲಿಂದ ಯುದ್ಧ ಶುರು ಆಗುತ್ತೆ. ಆಮೇಲೆ ಅವನು ಕೊಳಲು ಮುಟ್ಟಕ್ಕೆ ಆಗಲ್ಲ ಅವನಿಗೆ. ಈ ಕೊಳಲಿನಿಂದ ಶಂಖಕ್ಕೆ ಏನು ಅವನು ಬದಲಾವಣೆ ಅದನ್ನೋ ಅದನ್ನು ಬೆಳವಣಿಗೆ ಅಂತ ಕರೀತಾರೆ. ಅದು ಬೆಳವಣಿಗೆ ಅಲ್ಲ ಅಂತೇಳಿ ಅವನು. ಯಾವತ್ತೂ ನಾವು ನಮ್ಮ ಹಳ್ಳಿಯಲ್ಲಿ ನನ್ನೊಳಗೊಬ್ಬ ಹುಡುಗ ಇದ್ದಾನಲ್ಲ, ಹಳ್ಳಿ ಹುಡುಗ, ಅವನನ್ನು ನಾಗರಿಕನಾಗಲಿಕ್ಕೆ ಬಿಡಲೇಬಾರ್ದು ಅಂತೇಳಿ. ಅವನು ಹಳ್ಳಿಯಲ್ಲೇ ಇರಬೇಕು. ನಾನು ನಾಗರಿಕನಾಗಿ ಹೊಸ ಈ ಚಾಕಚಕ್ಯತೆಗಳನ್ನು ಕಲಿಬಾರ್ದಷ್ಟೇ. ನಾವು ಅನುಭವಗಳನ್ನು ಮಾತ್ರ ಕಲಿಬೇಕು. ಹೊಸ ತಂತ್ರಗಳನ್ನು ಕಲಿಬಾರ್ದು. ಹೊಸ ಟೆಕ್ನಿಕ್ಸನ್ನು ಕಲಿಬಾರ್ದು. ಹೊಸ ಎಕ್ಸ್ಪೀರಿಯೆನ್ಸ್ ಮಾತ್ರ ತಗೋಬೇಕು ಅಂತ. ಐ ಆಲ್ವೇಸ್ ಟೇಕ್ ಎಕ್ಸ್ಪೀರಿಯೆನ್ಸ್, ಐ ಡೋಂಟ್ ವಾಂಟ್ ಟೆಕ್ನಿಕ್ಸ್. ಅದಕ್ಕೆ ನೀವು ಒಂದು 1, 2, 3 ಹೇಳಿದಾಗ ಬರೋಲ್ಲ ನನಗೆ. ಇದು ಒಂದು ನಾನು ಇನ್ನು ಕೀರ್ತಿ ಕೊಟ್ಬಿಡ್ತೀನಿ. ಅವರೇ ಡಾಕ್ಟ್ರು. ಕೀರ್ತಿ ENT ಎಲ್ರಿಗೂ ಗೊತ್ತಿದೆ. ಅವರ ಯೂಟ್ಯೂಬ್ ಚಾನಲ್ಗೆ ಬರೋಕ್ಕೆ ಜನ ಕಾಯ್ತಾ ಇರ್ತಾರೆ, ಕ್ಯೂ, ನಮ್ಮದೊಂದು ಇಂಟರ್ವ್ಯೂ ಮಾಡಿ ಅಂತ. ಸೊ ಅವ್ರ ಪಕ್ಕ ಕೂತಿರೋದು ಇವತ್ತು 1-2 ಪ್ರಶ್ನೆ ಕೇಳೋ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇನ್ನವ್ರು ಮುಂದುವರಿಸಿ. ಇಲ್ಲ, ನನಗೆ ಕೀರ್ತಿಯ ಇದು ENT ಕ್ಲಿನಿಕ್ಕಿದ್ದು ಭಾಳ ಚೆನ್ನಾಗಿರುತ್ತೆ. ಅದು ಅವರ ಪ್ರಶ್ನೋತ್ತರಗಳು. ಬಟ್ ಅವರಿಗೆ ಪ್ರಶ್ನೆಗೆ ತಕ್ಕ ಉತ್ತರ ಕೊಡಲಿಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಹೇಳಿದು ಬಿಟ್ಟರೆ ಇಲ್ಲ, ನಿಜವಾಗ್ಲೂ ನೀವು ಆ್ಯಕ್ಚುಲಿ ಒಂದು ಪ್ರಶ್ನೆ ಮತ್ತು ಉತ್ತರ ಎರಡೂ ಕೊಡಬೇಕಿತ್ತು. ಪೇಪರ್ ಲೀಕ್ ಮಾಡೋ ಅಭ್ಯಾಸ ಇಲ್ಲ ಸರ್ ನಮಗೆ. ಥ್ಯಾಂಕ್ ಯು.